ನಮಸ್ಕಾರ ಸ್ನೇಹಿತರೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಏನು ವಿಡಿಯೋ ಸರಣಿ ಮಾಡ್ತೀವಿ. PC ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್, GPSTR, ಪೇಪರ್ 1ಗೆ, ಲ್ಯಾಂಡ್ ಸರ್ವೇರ್, ಅಲ್ಟಿಮೇಟ್ ಕ್ವಶನ್ಸ್ ಇದೆ. ಸೂಪರ್ ಕ್ವಶನ್ಸು ಬರ್ಬೋದು ಎಕ್ಸಾಮಲ್ಲಿ. ಇದು ಮೋಸ್ಟ್ ಪ್ರಾಬಬ್ಲಿ ಅಂತ ಅನ್ಕೊಳ್ಳಿ. ನೋಡೋಣ ಬನ್ನಿ. ನಾವು ಮಾಡಿರ್ತಕ್ಕಂಥ ಎಲ್ಲ ಪ್ರೀವಿಯಸ್ ವಿಡಿಯೋಸ್ಗಳು ನಮ್ಮ ಪೇಪರ್ 1 GK ಸರಣಿ ಕಂಪ್ಲೀಟ್ KA ಪ್ಯಾಟರ್ನ್. ಇದು KA ಪ್ಯಾಟರ್ನ್, KA ಬಂದಿರತಕ್ಕಂಥದ್ದು ಕರೆಂಟ್ ಅಫೇರ್ ರಿಲೇಟೆಡ್ ಇರುತ್ತೆ. ಓಕೆ, ಮತ್ತೆ ಇದರದ ಮ್ಯಾರಥಾನ್ ವಿಡಿಯೋಸ್ ಮಾಡಿದೀವಿ. ನೀವು ಯಾವುದೇ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರು ಬಿಫೋರ್ 1 ವೀಕ್ ಇರೋಕ್ಕಿಂತ ಮುಂಚೆ ಈ ಮ್ಯಾರಥಾನ್ ವಿಡಿಯೋಸ್ನ ನೋಡಿ, ಅಥವಾ ಅವಾಗಲೇ ನೋಡಬೇಕು ಅಂತ ಈಗಲೂ ನೋಡಿ. ಯಾಕಂದ್ರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತಾಗ ಇದನ್ನು 2 ಸಲ 3 ಸಲ 4 ಸಲ ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ಗೆ ಒಳ್ಳೇದಾಗುತ್ತೆ. ಅದು ವಿಜ್ಞಾನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಭೂಗೋಳ ಶಾಸ್ತ್ರ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಆ್ಯಂಡ್ ಇದ್ರ ಜೊತೆಗೆ ನಾವು ಅರ್ಥಶಾಸ್ತ್ರ ಕೂಡ ಮಾಡಿದ್ದೀವಿ. ಅರ್ಥಶಾಸ್ತ್ರದ ವಿಡಿಯೋ ಕೂಡ ಮಾಡಿದ್ದೀವಿ. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಮ್ಯಾರಥಾನ್ ವಿಡಿಯೋಸ್ಗಳು, 100 ಕ್ವಶನ್ ಸೀರೀಸ್ಗಳು, ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ಸ್ 1 ಇಯರ್ ಅಲ್ಲಿ ಏನೇನಾಗಿದೆ ಅದ್ರೂ ಕೂಡ ತಗೊಂಡು ಸ್ಟ್ಯಾಟಿಕ್ ಕ್ವಶನ್ಸ್ ಕವರ್ ಮಾಡಿರ್ತಕ್ಕಂಥದ್ದು ಎಲ್ಲ ಲಿಂಕ್ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ. ಎಲ್ಲ ನಮ್ಮ ಪ್ಲೇಲಿಸ್ಟ್ ಅಲ್ಲೇ ಇರುತ್ತೆ, ಹೋಗಿ ವಾಚ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ಓಕೆ, ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್, ನಮಸ್ಕಾರ. ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ಅಲ್ಟಿಮೇಟ್ ಆಗಿದೆ, ಬನ್ನಿ ನೋಡೋಣ. ಓಕೆ, ಮೊದಲನೇದಾಗಿ ಇದು ಬಂದಿದ್ದ ಕ್ವಶನ್ ನೋಡಿ. ಹರ್ಮುಜ್ ಜಲಸಂಧಿ ಬಗ್ಗೆ ಕೇಳಿದ್ದಾನೆ. ಅವನೇ ಹೇಳ್ಬಿಟ್ಟಿದ್ದಾನೆ, ನೈಸರ್ಗಿಕ ವ್ಯೂಹಾತ್ಮಕ ಜಲಸಂಧಿಗಳಲ್ಲಿ ಒಂದಾಗಿದೆ ಅಂತ. ಸ್ಟ್ರೈಟ್ ಆಫ್ ಹರ್ಮುಜ್ ಅಂತಕ್ಕಂಥ ನ್ಯಾಚುರಲ್ ಚಾನಲ್ ಅಂದ್ರೆ ಅದೇ ಇರ್ತಕ್ಕಂಥದ್ದು. ಯಾಕಂದ್ರೆ ಹರ್ಮುಜ್ ಇವಾಗ ನಿಮ್ಗೆ ಓದ್ತಿದೆ, ಸುದ್ದಿಯಲ್ಲಿದೆ, ಹಾಗಾಗಿ ಅದ್ರ ಬಗ್ಗೆ ಓದ್ಕೊಂಡ್ಬಿಟ್ಟಿರ್ತೀರಾ ಅಂತ ಅದ್ರ ಬಗ್ಗೆ ಕೇಳದ್ ಬೇಡ ಅಂದ್ಬಿಟ್ಟು ಏನ್ ಮಾಡ್ದ, ತಲೆ ಉಪಯೋಗಿಸ್ತಾ. ಇದು 2026 ಕ್ವಶನ್. ಕೆಳಗಿನ ಯಾವ 2 ಜಲಸಂಧಿಗಳು ಮಾನವ ನಿರ್ಮಿತ ಅಂತ ಕೇಳ್ಬಿಟ್ಟ. ವೆರಿ ಇಂಪಾರ್ಟೆಂಟ್ ನೋಡಿ. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಜಲಸಂಧಿ ನಿಮಗೆ ಗೊತ್ತೇ ಇದೆ, ಮಾನವ ನಿರ್ಮಿತ. ಕ್ಯಾನಲ್ಸ್ ಅಂತ ಕರಿತೀವಿ, ಕಾಲುವೆಗಳು ಅಂತ ಕರಿತೀವಿ. ಸುಯೇಜ್ ಮತ್ತೆ ಪನಾಮ ಅಲ್ವಾ ಸರ್? ಸುಯೇಜ್ ಮತ್ತೆ ಪನಾಮ. ಸೊ ಆಪ್ಷನ್ A and C ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಆಗಿತ್ತು. ಬಟ್ ಇಲ್ಲಿ ನಿಮ್ಗೆ ಹಿಂಗೆ ಕೇಳಬೇಕು ಅಂತೇನಿಲ್ಲ. ಇನ್ನೂ ಸ್ವಲ್ಪ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ತಲೆ ಉಪಯೋಗಿಸ್ಬಿಟ್ಟು ಏನ್ ಮಾಡ್ಬೋದು. ಈಗ ಹರ್ಮುಜ್ ಜಲಸಂಧಿಗೆ ಓದಿರಾ, ಯಾವ 2 ದೇಶಗಳ ನಡುವೆ ಅಥವಾ ಯಾವ 2 ವಾಟರ್ನ ಸಂಧಿಸುತ್ತೆ ಅಂತ ಯಾವ್ದು ಕಮೆಂಟ್ ಮಾಡಿ ನೋಡೋಣ. ಈಸಿ ಕ್ವಶನ್, ಹಾಗಾಗಿ ನಾನು ಹೇಳ್ತಾ ಇಲ್ಲ, ನಿಮ್ಗೆ ಗೊತ್ತಿರಬೇಕು. ಸುದ್ದಿಯಲ್ಲಿದೆ ಹರ್ಮುಜ್. ಓಕೆ, ಇರಾ ಯುದ್ಧದ ಒಂದು ಕಾರಣದಿಂದ. ಈಗ ಅದು ಬಿಟ್ಟು ಈಗ ಜಿಬ್ರಲ್ಟರ್ ಜಲಸಂಧಿ ಇದೆ, ಮಲಕ್ಕಾ ಇದೆ. ಸೊ ಇದು ಯಾವ 2 ವಾಟರ್ ಬಾಡೀಸ್ನ ಸಂಧಿಸುತ್ತೆ ಅಥವಾ ಯಾವ 2 ಭೂ ಪ್ರದೇಶಗಳನ್ನ ಬೇರ್ಪಡಿಸುತ್ತೆ ಅಂತ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಹೇಳ್ತೀರಾ? ಮ್ಯಾಪ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಮ್ಯಾಪ್ ತಗೊಳ್ಳೋಣ. ಫಸ್ಟು ಸ್ಟ್ರೈಟ್ ಆಫ್ ಗಿಬ್ರಲ್ಟರ್ ಬಂದ್ಬೋಣ. ಇದು ವೆರಿ ಇಂಪಾರ್ಟೆಂಟ್ ಸರ್. ಯುರೋಪ್ ಖಂಡ ಮತ್ತು ಆಫ್ರಿಕಾ ಖಂಡವನ್ನ ಬೇರ್ಪಡಿಸುತ್ತೆ. ಮೆಡಿಟೇರೇನಿಯನ್ ಸಿ ಮತ್ತೆ ಅಟ್ಲಾಂಟಿಕ್ ಓಷನ್, ಅಟ್ಲಾಂಟಿಕ್ ಸಾಗರ ಮತ್ತೆ ಮೆಡಿಟೇರಿಯನ್ ಸಾಗರವನ್ನು ಸಂಧಿಸಕ್ಕೆ ಇರ್ತಕ್ಕಂಥ ಸ್ಟ್ರೈಟ್ ಆಫ್ ಗಿಬ್ರಲ್ಟರ್ ಅಂತ ಕರಿತೀವಿ ಸರ್. ಇದು ಹಿಂಗೂ ಕೇಳ್ಬೋದು ನಿಮ್ಗೆ, ಯಾವ 2, ಅದ್ರ ಬದಲು ನಿಮ್ಗೆ ಸ್ಪೇನ್ ಅಂತ ಕೊಡ್ಬೋದು, ಮೊರಾಕೋ ಅಂತ ಕೊಡ್ಬೋದು. ಮೊರಾಕೋ ಇವೆರಡ ದೇಶಗಳ ನಡುವೆ ಇರ್ತಕ್ಕಂಥ ಸ್ಟ್ರೈಟ್ ಆಫ್ ಗಿಬ್ರಲ್ಟರ್. ಇನ್ನು ಸುಯೇಜ್ ಕಾಲುವೆ ಬಗ್ಗೆ ಮಾತಾಡೋದಾದ್ರೆ, ಇದು ಗೊತ್ತಿರಲಿ ನಿಮ್ಗೆ, ಇದು ನಮ್ಮ ಈಜಿಪ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಸಿನೈ ಪೆನಿನ್ಸುಲಾ ಅಂತಿದೆ ಇಲ್ಲಿ. ಸಿನೈ ಪೆನಿನ್ಸುಲಾದಲ್ಲಿ ಇಲ್ಲಿ ನಿಮಗೆ ಗಲ್ಫ್ ಆಫ್ ಸುಯೇಜ್ ಮತ್ತೆ ಇಲ್ಲಿ ಮೆಡಿಟರೇನಿಯನ್ ಸಿ ಅಥವಾ ಇದನ್ನ ರೆಡ್ ಸಿ ಅಂತಾನು ಕೂಡ ಓದ್ಕೊಳ್ತೀವಿ. ಇಲ್ಲಿ ನಾನು ತೋರಿಸ್ತೇನೆ, ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಗಲ್ಫ್ ಆಫ್ ಆಡನ್ ಮುಖಾಂತರ ಹೋದ್ರೆ ರೆಡ್ ಸಿ ಮತ್ತೆ ಗಲ್ಫ್ ಆಫ್ ಆಡನ್ ಇವೆರಡರನ್ನ ಸಂಧಿಸ್ತಕ್ಕಂಥದ್ದು ಬಾಬ್ ಎಲ್ ಮ್ಯಾಂಡಬ್ ಅಂತ ಒಂದು ಜಲಸಂಧಿ ಇದೆ. ಬಾಬ್ ಎಲ್ ಮ್ಯಾಂಡಬ್ ಅಂತ. ಇದು ಯಾವ 2 ದೇಶಗಳನ್ನ ಬೇರ್ಪಡಿಸುತ್ತೆ? ಡಿಜಿಬೋಟಿ ಮತ್ತು ಯಮನ್. ಯಾವುದು ಸರ್? ಡಿಜಿಬೋಟಿ ಮತ್ತೆ ಯಮನ್. ಓಕೆ, ಸೊ ಇಲ್ಲಿಂದ ಹಿಂಗೆ ಮುಂದಕ್ಕೆ ಬಂದ್ರೆ ರೆಡ್ ಸಿ ಬರುತ್ತೆ. ರೆಡ್ ಸಿ ನಂತರ ಬರದೆ ನೋಡಿ, ರೆಡ್ ಸಿ ನಂತರ ಬರದೆ ಈ ಸುಯೇಜ್ ಕ್ಯಾನಲ್. ಇದು ರೆಡ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ ನ ನಡುವೆ ಇರ್ತಕ್ಕಂಥ ಒಂದು ಮಾನವ ನಿರ್ಮಿತ ಕ್ಯಾನಲ್ ಇದು. ಓಕೆ, ಇನ್ನು ಇದು ಬಿಟ್ರೆ ನಿಮಗೆ ಇನ್ನೊಂದು ಕ್ಯಾನಲ್ ಪನಾಮಾ ಕ್ಯಾನಲ್. ಇದು ಪನಾಮಾ ದೇಶದಲ್ಲೇ ಬರ್ತಕ್ಕಂಥದ್ದು. ಪನಾಮಾ ದೇಶ ಇದೆ, ಇಲ್ಲಿ ಸಣ್ಣ ದೇಶ, ಅದರಲ್ಲೇ ಬರತಕ್ಕಂಥದ್ದು. ಎಸ್ಪೆಷಲಿ ಇದು ನಮ್ಗೆ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಬೇರ್ಪಡಿಸುತ್ತೆ ಅಂತಾನೆ ಹೇಳ್ಬಿಡ್ಬೋದು. ಅದೇ ಇದು ಪನಾಮಾ ದೇಶದಲ್ಲೇ ಬರ್ತಕ್ಕಂಥದ್ದು. ಬಟ್ ಇದು ಯಾವುದರ ನಡುವೆ ಕನೆಕ್ಟ್ ಮಾಡಿದೆ ಇದನ್ನ? ಅಟ್ಲಾಂಟಿಕ್ ಸಾಗರ, ಎಸ್ಪೆಷಲಿ ನಾರ್ತ್ ಅಟ್ಲಾಂಟಿಕ್, ಉತ್ತರ ಅಟ್ಲಾಂಟಿಕ್ ಸಾಗರವನ್ನ ಮತ್ತೆ ಪೆಸಿಫಿಕ್ ಸಾಗರವನ್ನ ಕನೆಕ್ಟ್ ಮಾಡಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು. ಇದು ಕನೆಕ್ಟ್ ಮಾಡಿರಲಿಲ್ಲ ಅಂದ್ರೆ ಹಿಂಗ್ ಬಳಸ್ಕೊಂಡ್ ಬರ್ಬೇಕಾಗಿತ್ತು. ಈ ಕನೆಕ್ಟ್ ಮಾಡಿರೋದ್ರಿಂದ ಹಿಂಗ್ ಹೋಗ್ಬೋದು, ಸಿಂಪಲ್.
ಇನ್ನು ಸ್ಟ್ರೈಟ್ ಆಫ್ ಮಲಕ ವೆರಿ ಇಂಪಾರ್ಟೆಂಟ್, ಸುದ್ದಿಯಲ್ಲೂ ಇತ್ತು. ನಮ್ಮ ಪ್ರಧಾನಮಂತ್ರಿಗಳು ಹೋಗಿದ್ರು ಇಂಡೋನೇಷ್ಯಾಗೆ, ಹಂಗಾಗಿ ಸುದ್ದಿಯಲ್ಲಿದೆ. ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಅಥವಾ ಸಪರೇಟ್ಸ್ ಬಿಟ್ವೀನ್ ಮಲೇಷಿಯಾ ಮತ್ತು ನಮ್ಮ ಈ ಒಂದು ಏನೋ ಇಂಡೋನೇಷ್ಯಾ ನಡೆಯುವ ಬರ್ತಕ್ಕಂಥದ್ದು ಅಲ್ವಾ ಸರ್. ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದೆಲ್ಲ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದು ಯಾವ ದೇಶಗಳು ನಡುವೆ ಅಂತ ಕೇಳಕ್ ಹೋಗಲ್ಲ. ಇಲ್ಲಿ ಕೇಳೋದು ಯಾವುದು ಅಂದ್ರೆ ಯಾವ ಒಂದು ಸಮುದ್ರ ಸಾಗರಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೇಳ್ತಾರೆ. ಮಲಕ್ಕದ ಬಗ್ಗೆ ತುಂಬಾ ಕ್ವಶನ್ಸ್ ಬಂದಿದೆ, ಇದೇ ರೀತಿ ಕೇಳಿದ್ದಾನೆ, ಸೇಮ್ ರೀತಿ ಕ್ವಶನ್ಸ್ ಬಂದಿದೆ. ಒಂದು ಇಲ್ಲಿ ಯಾವ್ದು ಬರುತ್ತೆ, ಅಂಡಮಾನ್ ಸಿ ಬರುತ್ತೆ, ಅಂದ್ರೆ ನಮ್ಮ ಒಂದು ಬೇ ಆಫ್ ಬೆಂಗಾಲ್ ಅಂತ ಹೇಳ್ಬೋದು, ಅಥವಾ ಹಿಂದೂ ಮಹಾಸಾಗರ ಅನ್ಬೋದು. ಅಂಡಮಾನ್ ಸಿ ಇಸ್ ದ ಬೆಸ್ಟ್ ಒನ್. ಇಲ್ಲಿ ಅಂಡಮಾನ್ ಸಮುದ್ರ, ಯಾಕಂದ್ರೆ ಅಂಡಮಾನ್ ಇದೆ, ಇಲ್ಲಿ ನಿಮ್ಗೆ ಅಂಡಮಾನ್ ನಿಕೋಬಾರ್ ಇದೆ. ಈ ಕಡೆ ಬಂದ್ರೆ ನಿಮಗೆ ಸೌತ್ ಚೈನಾ ಸಿ ಬರುತ್ತೆ. ಅಗೇನ್ ಸೌತ್ ಚೈನಾ ಸಿ ಯಾವ್ದ್ರ ಪಾರ್ಟ್ ಆಗುತ್ತೆ, ಸ್ಪೆಸಿಫಿಕ್ ಓಷನ್ ನ ಪಾರ್ಟ್ ಆಗುತ್ತೆ. ಸೊ ಇಟ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಅಂಡಮಾನ್ ಅಂಡ್ ಸೌತ್ ಚೈನಾ ಸಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ಸ್ಗೆ ನೋಡಿ ಅದನ್ನೇ ಹೇಳ್ತಾ ಇರೋದು. ಈ ಪ್ರಮುಖ ಪ್ರಪಂಚದ ಜಲಸಂಧಿ ಮತ್ತು ಕಾಲುವೆಗಳು ಅಂತ ಒಂದು ವಿಡಿಯೋ ಮಾಡಿದೀವಿ. ಈ ವಿಡಿಯೋ ಇದೆ, ಹೋಗಿ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ. ಓಕೆ, ನೋಡಿ ಪಾಸಿಬಲ್ ನಾನು ಒಂದು ವಿಡಿಯೋ ಎಂಡಲ್ಲಿ ಕೂಡ ಕೊಡ್ತೇನೆ, ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೇನೆ, ಅದು ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಇದು ಮೊನ್ನೆ ಬಂದಿತ್ತು. ಇದು ಕೂಡ ಶಿಖರಗಳನ್ನ ಕೊಟ್ಟಿದ್ದಾನೆ, ಭೂಖಂಡಗಳು ಅಂದ್ರೆ ಈ ಶಿಖರಗಳು ಆ ಖಂಡದಲ್ಲಿ ಅತ್ಯಂತ ದೊಡ್ಡದ. ಈಗ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ, ಪ್ರಪಂಚದಲ್ಲಿ ದೊಡ್ಡದು, ಬಟ್ ಏಷ್ಯಾದಲ್ಲಿ ದೊಡ್ಡದು ಅಂದ್ರೆ ಏನಂತೀವಿ, ಹಿಮಾಲಯ ಅಂತ ಕರಿತೀವಿ. ಹಿಮಾಲಯಲ್ಲಿದೆ ನೇಪಾಳ, ಬಟ್ ಏಷ್ಯಾದಲ್ಲಿ ದೊಡ್ಡದು. ಹಂಗೆ ಇಲ್ಲಿ ಮೌಂಟ್ ಮೆಕಿನ್ಲೆ ಯಾವ ದೇಶ ಅತ್ಯಂತ ದೊಡ್ಡದಾದ ಶಿಖರ ಹೊಂದಿರತಕ್ಕಂಥ ಒಂದು ಪರ್ವತ ಶಿಖರ. ಮೌಂಟ್ ಅಕಾಂಗಾವಾ, ಮೌಂಟ್ ಎಲ್ಬ್ರೂಸ್, ಮೌಂಟ್ ಕೊಸಿಯೋಸ್ಕೋ. ಹೇಳ್ತೀರಾ? ಹೊಂದಿಸಿ ಬರೀಬೇಕು, ಕಮೆಂಟ್ ಮಾಡಿ. ಸೆವೆನ್ ಸಮ್ಮಿಟ್ಸ್ ಅಂತ ಕರಿತೀವಿ, 7 ಸಮ್ಮಿಟ್ಸ್ ಅಂತ. ಓಕೆ, ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಕಿಲಿಮಾಂಜಾರೋ ಕೊಟ್ಟಿದ್ದಾನ, ಕೊಟ್ಟಿಲ್ಲ. ಕಿಲಿಮಾಂಜಾರೋ ನಿಮ್ಗೆ ಗೊತ್ತಿತ್ತು, ಆಫ್ರಿಕಾ ಅಂತ ಹಾಕ್ಬಿಡ್ಬೋದಾಗಿತ್ತು. ಬಟ್ ಕೊಸಿಯಸ್ಕೋ ಇದೆಯಲ್ಲ, ಇದು ಆಸ್ಟ್ರೇಲಿಯಾದಲ್ಲಿದೆ. ಓಕೆ, ಮೆಕ್ಯಾನ್ಲೆ ಇರ್ತಕ್ಕಂಥದ್ದು ಉತ್ತರ ಅಮೆರಿಕಾ. ಇಲ್ಲೇ ತೋರಿಸ್ತೀನಿ, ಇಲ್ಲೇ ನೋಡಿ, ಇಲ್ಲಿರೋದು ಹೈಯೆಸ್ಟ್ ಇನ್ ನಾರ್ತ್ ಅಮೆರಿಕಾದಲ್ಲಿ. ಸೌತ್ ಅಕಾಂಗೋವೋ ಇದೆ. ಓಕೆ, ಇದು ಅಂಟಾರ್ಟಿಕಾ, ಇದು ಬಂದು ವಿನ್ಸನ್ ಮ್ಯಾಸಿವ್ ಅಂತ ಕರಿತೀವಿ. ಓಕೆ, ಇಲ್ಲಿ ಮೌಂಟ್ ಕಿಲಿಮಾಂಜಾರೋ ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಮೌಂಟ್ ಎಲ್ಬ್ರೂಸ್ ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ. ಹಾಗೆ ಮೌಂಟ್ ಯಾವುದು, ಎಲ್ಬ್ರೂಸ್ ಆಯ್ತು, ಕಿಲಿಮಾಂಜಾರೋ ಆಯ್ತು. ನಾರ್ತ್ ಅಮೆರಿಕಾದಲ್ಲಿ ಬಂದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಡೆನಾಲಿ, ಅಥವಾ ನಾನು ಇಲ್ಲಿ ಅಂದ್ರೆ ಮೌಂಟ್ ಮೆಕ್ಯಾನ್ಲಿ ಅಂತ ಕೂಡ ಕರಿತೀವಿ. ಅದನ್ನ 2 ಥರ ಹೆಸರಲ್ಲೂ ಕರಿತೀವಿ. ಇನ್ನು ನಾವು ಅಂಟಾರ್ಟಿಕಾಗೆ ಬಂದ್ರೆ ವಿನ್ಸನ್ ಮ್ಯಾಸಿಫ್ ಅಂತ. ಇನ್ನು ಆಸ್ಟ್ರೇಲಿಯಾಗೆ ಬಂದ್ರೆ ಕೊಸಿಯುಸೋ ಅಂತಕ್ಕಂಥದ್ದು. ಸೊ ಇದ್ರ ಹೈಟು ಇನ್ ಮೀಟರ್ ಅಲ್ಲೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಹೈಯೆಸ್ಟ್ ಫಸ್ಟ್ ಇರ್ತಕ್ಕಂಥದ್ದು ಯಾವುದು ಸರ್, ಮೌಂಟ್ ಎವರೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಇರ್ತಕ್ಕಂಥದ್ದು ಯಾವುದು, ಸೌತ್ ಅಮೆರಿಕಾದಿರುತ್ತೆ ಅಕಾಂಕೋಗೋ. ಮೂರನೇದು ನಾರ್ತ್ ಅಮೆರಿಕಾದಿರತಕ್ಕಂಥದ್ದು ಮೆಕ್ಯಾನ್ಲಿ ಅಥವಾ ಡೆನಾಲಿ. 4ನೇದು ಕಿಲಿಮಾಂಜಾರೋ ಆಫ್ರಿಕಾ ಅದು. 5ನೇದು ಎಲ್ಬ್ರೂಸ್. ಓಕೆ, ಸೊ ಇದೆಲ್ಲ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವುದು ಸರ್ ಆಪ್ಷನ್ 1. ಅರ್ಥ ಆಗ್ತೀಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಇದು. ಇವೆಲ್ಲ ಮಾಡಿದ್ವಿ ನಾವು, ಬಂದಿದೆ ಎಕ್ಸಾಮ್ ಅಲ್ಲಿ. ನಾನು ಅದನ್ನ ಹೇಳ್ತೇನೆ, ನಾನು ಹೇಳಕ್ ಹೋಗಲ್ಲ. ಓಕೆ, ಬೇರೆಯವ್ರ ನಮ್ದು ಇಷ್ಟು ಬಂತು ಅಷ್ಟು ಬಂತು. ಓಕೆ, ನೀವೇ ಕಮೆಂಟ್ ಮಾಡ್ತೀರಾ, ನಾವೇನೋ ವಿಡಿಯೋಗಳಿಗೆ ನಾವು ತೋರ್ಸೋಕ್ಕೂ ಹೋಗಲ್ಲ. ನಾನು ಹೇಳ್ತಾ ಇರೋದು, ನಾವು ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವುದೇ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಯುಟಿಲೈಸ್ ಮಾಡ್ಕೊಳ್ಳಿ ಅಂತೀನಿ, ಮಾಡ್ಕೊಳ್ಳಲ್ಲ ಎಷ್ಟೊಂದು ಜನ, ಏನು ಮಾಡೋಕ್ಕಾಗಲ್ಲ. ಓಕೆ, ಪರಿವರ್ತನಾ ಟ್ರೋಪೋಸ್ಪಿಯರ್ ನಿಮ್ಗೆ ಗೊತ್ತಿದೆ ಅಲ್ಲ, ನಮ್ಮ ಭೂಮಿ ಇದೆ, ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಇದ್ರೆ ಏನಾಗುತ್ತೆ, ಟ್ರೋಪೋಸ್ಪಿಯರ್ ಬರುತ್ತೆ, ಸ್ಟ್ಯಾಟೋಸ್ಪಿಯರ್ ಬರುತ್ತೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹೇಳೋದಾದ್ರೆ ಪರಿವರ್ತನಾ ಮಂಡಳ ಅಲ್ವಾ. ಆಮೇಲೆ ಮೇಲಕ್ಕೆ ಹೋದ್ರೆ ಮಧ್ಯಂತರ ಮಂಡಲ ಬರುತ್ತೆ. ಆಮೇಲೆ ಇಲ್ಲಿ ಏನ್ ಬರುತ್ತೆ, ಪಟಾಪಟ್ ಅಂತ ಹೇಳ್ಬೇಕು, ಯಾವ್ದು ಬರುತ್ತೆ. ಬಟ್ ಅದ್ರ ಬಗ್ಗೆ ಕೇಳಿಲ್ಲ ಇಲ್ಲಿ ಚೆನ್ನಾಗಿ ಕೇಳಿದಾನೆ. ಇಲ್ಲಿ ಹೆಂಗ್ ಕೇಳಿದಾನೆ ಅಂದ್ರೆ, ಈಗ ಮೇಲಕ್ಕೆ ಹೋಗ್ತಾ ಇರ್ತೀವಪ್ಪ ಅಲ್ವಾ. ಈಗ ನೀವು ಭೂಮಿಲಿ ಇರ್ತೀರ, ಮೇಲಕ್ಕೆ ಹೋಗ್ತಾ ಇರ್ತೀರ. ಮೇಲಕ್ಕೆ ಅಂದ್ರೆ ಸ್ವಲ್ಪ ಹೈಟ್ ಹೋಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬೆಟ್ಟ ಹತ್ತಾ ಇರ್ತೀವಿ, ಬೆಟ್ಟ ಹತ್ತಾ ಇದ್ದಂಗೆ ಒಂಥರ ನಮ್ಗೆ ತಂಪು ಅನ್ಸುತ್ತೆ ಅಲ್ವಾ ಸರ್. ಸೊ ಇಲ್ಲಿ ಅದನ್ನೇ ಕೇಳಿದ, ಆ ತರ ಪ್ರಶ್ನೆ ಕೇಳಿದಾನೆ ಇಲ್ಲಿ. ಓಕೆ, ಹಾಗಾಗಿ ಈ ಒಂದು ಫಿಗರ್ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಈಗ.
ಸೊ ಇಲ್ಲಿ ಏನಾಗಿದೆ, ಪರಿವರ್ತನಾ ಮಾಡಿ ಟ್ರೋಪೋಸ್ಪಿಯರ್ಗೆ ಸಂಬಂಧಪಟ್ಟಂತೆ ಉಷ್ಣಾಂಶವು ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ ಅಲ್ವಾ ಸರ್. ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಈ ಉಷ್ಣಾಂಶ ಹೆಂಗಿದೆ, ಮ್ಯಾಪ್ ಇದೆ, ಆ ಮ್ಯಾಪ್ ತಗೋಬೇಕಾಯ್ತು, ನಾನು ತಗೊಂಡಿಲ್ಲ, ನೋ ಪ್ರಾಬ್ಲಮ್. ಓಕೆ, ಉಷ್ಣಾಂಶ ಎತ್ತರಕ್ಕೆ ಹೋದಂತೆ ಕಡಿಮೆ ಆಗುತ್ತದೆ. ಹೌದು, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಯಾವುದು ಸರಿಯಾದ ಹೇಳಿಕೆ ಹೇಳಬೇಕು. ಜಲಾವೃತ ಆಮ್ಲಜನಕ ಇಂಗಾಲ ಸಾರ್ವಜನಿಕ ಚಕ್ರ ಈ ವಲಯಕ್ಕೆ ಸೀಮಿತವಾಗಿದೆ. ನೋಡಿ ಸ್ನೇಹಿತರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 1 ಸೆಕೆಂಡ್. ಜಲಾವೃತ ಅಂದ್ರೆ ವಾಟರ್ ಸೈಕಲ್, ಆಮ್ಲಜನಕ ಅಂದ್ರೆ ಆಕ್ಸಿಜನ್, ಕಾರ್ಬನ್, ಇಂಗಾಲದ ಚಕ್ರಗಳು, ಸಾರ್ವಜನಿಕದ ಚಕ್ರಗಳು ಅಂತ ಏನ್ ಕರಿತೀವಿ. ಚಕ್ರ ಏನು ಇದಾಗತ್ತೆ, ಅದು ಈ ವಾಯುಮಂಡಲದಲ್ಲಿ ಮಾತ್ರ ಇದೆಯಾ? ಇಲ್ಲ ಸರ್, ಭೂಮಿ ಮೇಲೂ ಇದೆ. ಲಿಥೋಸ್ಪಿಯರ್ ಭೂಮಿ, ಹೈಡ್ರೋಸ್ಪಿಯರ್ ನೀರಿನೊಳಗೂ ಇದೆ. ಯು ಕ್ಯಾನ್ ಸಿ, ನೀರಿನೊಳಗೂ ಇಂಗಾಲ ಚಕ್ರ ನೋಡ್ತೀರಾ, ಸಾರ್ವಜನಿಕ ಭೂಮಿ ಲಿಥೋಸ್ಪಿಯರ್ ಅಲ್ಲಿ ನೋಡ್ತೀರಾ. ಸೊ ಮೇಲ್ಗಡೆ ಮಾತ್ರ ನೀವು ಪರಿವರ್ತನಾ ಮಂಡಲ ನೋಡಕ್ ಸಾಧ್ಯನಾ? ಸೀಮಿತ ಆಗಿದೆ. ನೋ, ದಿಸ್ ಇಸ್ ರಾಂಗ್ ಅಲ್ವಾ ಸರ್. ಎತ್ತರಕ್ಕೆ ಹೋದಂತೆ ಅನಿಗಳ ಸಾಂದ್ರತೆ ಕಡಿಮೆ ಆಗುತ್ತದೆ. ಕರೆಕ್ಟಾ? ಎತ್ತರಕ್ಕೆ ಹೋದರೆ ಡೆನ್ಸಿಟಿ ಮತ್ತೆ ಗ್ಯಾಸಸ್ ಡಿಕ್ರೀಸಸ್ ವಿತ್ ಹೈಟ್. ಹೌದಲ್ವಾ? ಹೆಂಗೆ ಸರ್ ಅದು? ಸರ್, ಭೂಮಿ ಎಳಿತಾ ಇರತ್ತೆ, ಭೂಮಿ ಎಳಿತಾ ಇರತ್ತೆ, ಏನು ನಮ್ಮ ಒಂದು ಗುರುತ್ವಾಕರ್ಷಣ ಬಲ. ಸೊ ಇಲ್ಲಿ ಭೂಮಿ ಹತ್ರ ನಿಮ್ಗೆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸಮುದ್ರದ ಒಂದು ಮೇಲ್ಗಡೆ, ಭೂಮಿ ಅಂದ್ರೆ ನಮ್ದು ಮ್ಯಾಕ್ಸಿಮಮ್ ಸಮುದ್ರದಿಂದ ಕೂಡ ನಿಮ್ಗೆ ಗೊತ್ತೇ ಇದೆ. ಸಮುದ್ರದಲ್ಲಿ ಏನಿದೆ, ಸಮುದ್ರದ ಮೇಲ್ಗಡೆ ತೀರ ಪ್ರದೇಶ ಅಥವಾ ಸಮುದ್ರದ ಮೇಲೆ ಗಾಳಿ ಜಾಸ್ತಿ ಇರುತ್ತೆ. ಅಂದ್ರೆ ಯಾಕೆಂದ್ರೆ ಅಲ್ಲಿ ಎಳಿತಾ ಇರುತ್ತೆ, ಅಲ್ಲಿ ದೊಡ್ಡ ನಿಮ್ಗೆ ಒತ್ತಡ ಜಾಸ್ತಿ ಇರುತ್ತೆ. ಎತ್ತರಕ್ಕೆ ಹೋದಂತೆ ಅನಿಲ ಸಾಂದ್ರತೆ ಅದೇ ಮೇಲ್ಮೇಲೆ ಹೋಗ್ತಾ ಇದ್ದಂತೆ ಅದರ ಕಣಗಳು ಏನಾಗುತ್ತೆ, ಡಿಸ್ಪರ್ಸ್ ಆಗಿರ್ತವೆ. ಎಸ್, ದಿಸ್ ಇಸ್ ಕರೆಕ್ಟ್. ಮೇಲಕ್ಕೆ ಏರದಂತೆ ವಾಯುಮಂಡಲ ಒತ್ತಡ, ಹೌದು, ನಾನು ಈಗ ತಾನೇ ಹೇಳಿದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ ಭೂಮಿಯಲ್ಲಿ ನಮ್ಗೆ ಅಂತ, ಪ್ರೆಷರ್ ಜಾಸ್ತಿ ಇರುತ್ತೆ. ಓಕೆ, ಮೇಲಕ್ಕೆ ಹೋಗ್ತಾ ಇದ್ದಾನೆ ಪ್ರೆಷರ್ ಕಮ್ಮಿ ಆಗ್ತದೆ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಸೊ ACD ಇದೆಯಾ? ಇದೆ. ACD ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನೀವು ಇನ್ನೊಂದು ಆಪ್ಷನ್ ನೋಡ್ಬೋದು. ಇನ್ನೊಂದು ಏನು ಸರ್, ನಂಗೆ ಗೊತ್ತಿಲ್ಲ ಏನುವೆ. ನಿಮಗೆ ಒಂದು ಪ್ರಮುಖವಾದ ಅಂಶ, ಈಗ ಏನೋ ನಂಗೆ ಪ್ರಾಕ್ಟಿಕಲಿ ಸರ್ ಇದು ಗೊತ್ತಾಗ್ಲಿಲ್ಲ ನನಗೆ. ಓಕೆ, ನೋ ಪ್ರಾಬ್ಲಮ್ ಸರ್. ಇಲ್ಲಿ ನೋಡಿ, ವಾಟರ್ ಸೈಕಲ್, ಆಕ್ಸಿಜನ್, ಕಾರ್ಬನ್, ನೈಟ್ರೋಜನ್ ಸೈಕಲ್ ಆರ್ ಕನ್ಫೈನ್ ಟು ದಿಸ್ ಸ್ಪಿಯರ್ ಅಂತಿದೆಯಲ್ಲ. ಪರಿವರ್ತನಾ ಮಂಡಲ ಅನ್ನೋದ್ರ ಬಗ್ಗೆ ಅಂತೂ ಓದಿರ್ಲೇಬೇಕು. ಫಿಸಿಕಲ್ ಜಿಯೋಗ್ರಫಿಲಿ ನಿಮಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಇರುತ್ತೆ. ಇಲ್ಲಿ ನಿಮಗೆ ಇದನ್ನ ಸ್ವಲ್ಪ ನೀವು ಐಡೆಂಟಿಫೈ ಮಾಡ್ಬಿಟ್ಟಿದ್ರೆ ನಿಮ್ಗೆ, ಯಾಕಂದ್ರೆ ನಾನು ಪದೇ ಪದೇ ಹೇಳ್ತೇನೆ, KPSC ತಗೊಳ್ಳಿ, KEA ತಗೊಳ್ಳಿ. ಓಕೆ, KPSC, KEA, ಎಸ್ಪೆಷಲಿ KS ಗಿಂತ ಕೆಳಗೆ ಗ್ರೂಪ್ C, ಗ್ರೂಪ್ B, ಯಾವುದೇ PEC, PEA, ESI, PSI ಯಾವುದೇ ತಗೊಳ್ಳಿ, ಸ್ವಲ್ಪ ಆಪ್ಷನ್ ಸ್ವಲ್ಪ ಈಸಿ ಕೊಟ್ಟಿರ್ತಾನೆ ನಿಮಗೆ ಕ್ವಶನ್ ಡಿಫಿಕಲ್ಟಿ ಇದ್ದಾಗ. ನಾನು ನಿಮ್ಗೆ ಏನು ಹೇಳಿದೆ, B ಮಾತ್ರ ತಪ್ಪು, ಸಾಧ್ಯನೇ ಇಲ್ಲ ಅಂದ್ರೆ ನಿಮ್ಗೆ ಆಪ್ಷನ್ ಕಂಡಿಡ್ಕೊಂಡ್ಬಿಟ್ಟಿದ್ರೆ B ಎಲ್ಲೆಲ್ಲಿದೆ, ಇಲ್ಲಿದೆ B, ಗಾನ್ ಕೇಸ್ ಆಯ್ತು, ಇಲ್ಲಿದೆ B, ಗಾನ್ ಕೇಸ್ ಆಯ್ತು, ಇಲ್ಲಿದೆ B, ಗಾನ್ ಕೇಸ್ ಆಯ್ತು. ಸೊ 4th ಇಸ್ ದ ರೈಟ್ ಆನ್ಸರ್ ಅಲ್ವಾ? ಓಕೆ, ನೆಕ್ಸ್ಟ್ ಬರ್ತೀನಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇಲ್ಲಿದೆ ನೋಡಿ, ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ನಮ್ಮ ಸ್ಯಾಟಲೈಟ್ ಇರೋದು ಥರ್ಮೋಸ್ಪಿಯರ್. ಥರ್ಮೋಸ್ಪಿಯರ್ ಅಲ್ಲಿ ತಾನೆ ಸಮೋಷ್ಣ ಮಂಡಲ ಅಂತ ಕರಿತೀವಿ, ಅಥವಾ ಉಷ್ಣ ಮಂಡಲ ಅಂತ ಕರಿತೀವಿ. ಎಕ್ಸೋಸ್ಪಿಯರ್, ಸೊ ಅದು ಗೊತ್ತಿರಬೇಕು, ಬಾಹ್ಯಮಂಡಲ. ಫೈನ್ ಸರ್, ನೆಕ್ಸ್ಟ್ ಬಂದ್ಕೊಡ್ತೇನೆ. ಭೌಗೋಳಿಕ ವಿಸ್ತರಣದ ಆಧಾರದ ಮೇಲೆ ಕರ್ನಾಟಕದ ಕೆಳಕಣ ಜಿಲ್ಲೆಗಳ ಸರಿಯಾದ ಇಳಿಕೆ ಕ್ರಮ. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ದೊಡ್ಡದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಹಿಂಗ್ ಹೋಗ್ಬೇಕು. ಇದು ಈಸಿ ಕ್ವಶನ್, ನಿಮ್ಗೆ ಗೊತ್ತಿದೆ. ಹೈಯೆಸ್ಟ್, ಯಾಕಂದ್ರೆ ನಿಮ್ಗೆ ಆಪ್ಷನ್, ನಾನು ಅದೇ ಹೇಳ್ತಾ ಇರೋದು ಪುನಃ ಇಲ್ಲಿ ನಿಮ್ಗೆ ಆಪ್ಷನ್ ಮೆಥಡ್ಗೆ ಹೋಗ್ಬಿಟ್ರೆ ಸಾಕು. ದ ಲಾರ್ಜೆಸ್ಟ್ ಏರಿಯಾ ಇರ್ತಕ್ಕಂಥ ಒಂದು ಜಿಲ್ಲೆ ಯಾವುದು? ಬೆಳಗಾವಿ. ಸ್ಮಾಲೆಸ್ಟ್ ಇರೋದು ಬೆಂಗಳೂರು ನಗರ ಜಿಲ್ಲೆ. ಇಲ್ಲಿ ಬೆಂಗಳೂರು ನಗರ ಕೊಟ್ಟಿಲ್ಲ, ಬಟ್ ಬೆಳಗಾವಿ ಇದೆ, ಇಲ್ಲಿದೆ, ಇಲ್ಲಿದೆ. ದೀಸ್ ಆರ್ ಆನ್ಸರ್ಸ್. ಅಟ್ಲೀಸ್ಟ್ ಟಾಪ್ 2, ಟಾಪ್ 3 ಯಾರು ಗೊತ್ತಿದ್ರೆ ನಿಮ್ಗೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೆಕೆಂಡ್ ಹೈಯೆಸ್ಟ್ ಯಾವುದು ಸರ್? ಕಲಬುರ್ಗಿ. ಇಲ್ಲೂ ಕೊಟ್ಟಿದ್ದಾನೆ, ಇಲ್ಲೂ ಕೊಟ್ಟಿದ್ದಾನೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಒಂದೊಂದ್ ಕಡೆ ವಿಜಯಪುರ ಮತ್ತೆ ಇರುತ್ತೆ, ಒಂದ್ ಕಡೆ ತುಮಕೂರು ಇರುತ್ತೆ. ಬಟ್ ತುಮಕೂರು ಇಸ್ ದ 3rd ಲಾರ್ಜೆಸ್ಟ್, ವಿಜಯಪುರ 4th ಲಾರ್ಜೆಸ್ಟ್. ಇದು ಫಸ್ಟ್, ಇದು ಸೆಕೆಂಡ್, ಇದು 3rd. ಓಕೆ, ಕಂಟಿನ್ಯೂಸ್ ಟಾಪ್ 4 ಅಲ್ಲಿ ಬರ್ತವೆ ಇವು. ಓಕೆ, ಬೆಂಗಳೂರು ಅದ್ರ ನೆಕ್ಸ್ಟ್, ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಬೆಂಗಳೂರು ನಗರ ತುಂಬಾ ಏನೋ ಸ್ಮಾಲೆಸ್ಟ್ ಏರಿಯಾ ಇರ್ತಕ್ಕಂಥ ಜಿಲ್ಲೆ, ಚಿಕ್ಕ ಜಿಲ್ಲೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದು? ಬೆಂಗಳೂರು ಅಂದ್ರೆ ಬೆಂಗಳೂರು ಅರ್ಬನ್ ಬರುತ್ತೆ, ಅರ್ಬನ್ ಇಂದ ಬೆಂಗಳೂರು ರೂರಲ್ ಬರುತ್ತೆ, ಆಮೇಲೆ ರಾಮನಗರ ಬರುತ್ತೆ. ಓಕೆ, ಸೊ ಆ ಥರ ಬರುತ್ತೆ. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದು ಕೊಟ್ಟಿದ್ದೀನಿ, ಅದರ ಸ್ಕ್ವೇರ್ ಕಿಲೋಮೀಟರ್ ಆಲ್ಸೋ ಕೊಟ್ಟಿದ್ದೀನಿ. ಸೊ ಈ ಥರ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ.
ಕರ್ನಾಟಕದ ಒಂದಿದ್ರ ಬಗ್ಗೆ, ಕಂದಾಯ ಇಲಾಖೆ ಬಗ್ಗೆ ಬರ್ತವೆ. ಇವೆಲ್ಲ ನಾವು ಪ್ರೀವಿಯಸ್ ಮಾಡಿದ್ದೀವಿ. ಹಾಗಾಗಿ ನಾನು ಹೇಳ್ತಿರೋದು ನಮ್ಮ ಪ್ಲೇಸ್ ರೆಫರ್ ಮಾಡಿ, ಮಾರಾಟನ್ ವಿಡಿಯೋಗಳನ್ನ ರೆಫರ್ ಮಾಡಿ ಅಂತ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯಗಳು ಮಧ್ಯಪ್ರದೇಶದ ರಾಜಧಾನಿಗೆ ತಮ್ಮ ಭೂಗಡಿ ರೇಖೆಯನ್ನು ಹಂಚಿಕೊಂಡಿಲ್ಲ? ಅಲ್ಟಿಮೇಟ್ ಕ್ವಶನ್, ಮ್ಯಾಪ್ ಬೇಸ್ಡ್ ಕ್ವಶನ್. ಮ್ಯಾಪ್ ಬೇಸ್ಡ್ ಕ್ವಶನ್ ತುಂಬಾ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಒಂದೆರಡು ಮಾಡೋಣ, ಓಕೆ. ಅದನ್ನೇ ಬೇಕಾದ್ರೆ ಒಂದು 2 hours ವಿಡಿಯೋನ ಮಾಡ್ಬೋದು, ಎಲ್ಲ ರಾಜ್ಯಗಳದ್ದು ತಗೊಂಡು, ಮತ್ತೆ ನಮ್ಮ ಅಕ್ಕಪಕ್ಕದ ಭಾರತದ ಒಂದು ಅಂತಾರಾಷ್ಟ್ರೀಯ ಗಡಿಗಳನ್ನ ತಗೊಂಡು, ಅಂತಾರಾಷ್ಟ್ರೀಯ ಗಡಿಗಳನ್ನ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ದು, ಎಷ್ಟು ಅಂತಾರಾಷ್ಟ್ರೀಯ ಗಡಿ, ಇವೆಲ್ಲ ಮಾಡ್ಬೋದು, ಓಕೆ, ಮ್ಯಾಪ್ ಬೇಸ್ಡಲ್ಲಿ. ಬಟ್ ಈಗ ಒಂದೆರಡು ಎಕ್ಸಾಂಪಲ್ ತಗೊಂಡು ಹೇಳೋಣ. ಈಗ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ, ಮಧ್ಯಪ್ರದೇಶದ ಕೇಳಿದ್ದಾನೆ ಅವನು. ಯಾವುದು ಹಂಚಿಕೊಂಡಿಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್ ಮತ್ತೆ ಮಹಾರಾಷ್ಟ್ರ. ಹೇಳ್ತೀರಾ? ಜಾರ್ಖಂಡ್ ಅಂತೂ ಇಲ್ಲ, ಬಿಹಾರನೂ ಇಲ್ಲ. 5 ರಾಜ್ಯಗಳಿದೆ ಸರ್, 5 ಇದೆ ಅಲ್ವಾ? ಮ್ಯಾಪ್ ತಗೋತೀನಿ, ಒಂದಿಟ್ಟುವರಿ. ಇಲ್ಲಿ ನೋಡಿ, ದಿಸ್ ಇಸ್ ಮಧ್ಯಪ್ರದೇಶ. ಮಧ್ಯಪ್ರದೇಶ ಅಂದಾಗ ಮಹಾರಾಷ್ಟ್ರ ಇದೆ ಒಂದು, ಇಲ್ಲಿ ನೋಡಿ. ಇದಕ್ಕೆ ಮಧ್ಯಪ್ರದೇಶನ ಬೇಕಾದ್ರೆ ಮಾರ್ಕ್ ಮಾಡಿಬಿಡ್ತೀನಿ, ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗತ್ತೆ. ಇಲ್ಲಿ ಸ್ವಲ್ಪ ನಿಮಗೆ ನಾನು ಬ್ಲರ್ ಇರೋದೇ ತೊಗೊಂಡಿದ್ದೀನಿ, ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಯಾಕೆ ಒಂದು ಕ್ವಶನ್ ಕೇಳಬೇಕಿಲ್ಲ ನಾನು ನಿಮಗೆ, ಓಕೆ. ಆ ಕ್ವಶನ್ ಇಂದ ನೀವು ಸ್ನೇಹಿತರೆ, ಇದು ಮಧ್ಯಪ್ರದೇಶ, ಓಕೆ. ಈಗ ನೋಡಿ, ಮಧ್ಯಪ್ರದೇಶ ಇದು, ಮಹಾರಾಷ್ಟ್ರ ಒಂದನೇದು, ಇಲ್ಲಿ ಗುಜರಾತ್ ಇದು ಅಟ್ಯಾಚ್ ಇದೆ 2ನೇದು, ಇಲ್ಲಿ ರಾಜಸ್ಥಾನ ಅಟ್ಯಾಚ್ ಇದೆ 3ನೇದು, ಇಲ್ಲಿ ಉತ್ತರ ಪ್ರದೇಶ ಅಟ್ಯಾಚ್ ಇದೆಯಾ 4ನೇದು, ಇಲ್ಲಿ ಛತ್ತೀಸ್ಗಢ ಅಟ್ಯಾಚ್ ಇದೆಯಾ 5ನೇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಛತ್ತೀಸ್ಗಢ ಅಟ್ಯಾಚ್ ಇದೆ ಅಷ್ಟೇ, ಬಿಹಾರ ಇರೋದಿಲ್ಲಿ. ಬಿಹಾರನು ಬೇಕಾದ್ರೆ ಮಾರ್ಕ್ ಮಾಡಿ ತೋರಿಸ್ತೀನಿ, ಇದು ಬಿಹಾರ. ಜಾರ್ಖಂಡ್ ಇರೋದಿಲ್ಲಿ, ಜಾರ್ಖಂಡ್ ಇರೋದಿಲ್ಲಿ ಸರ್, ಇಷ್ಟು ಮಾತ್ರ. ನೋಡಿ ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಛತ್ತೀಸ್ಗಢದ್ದು, ಈ ಕಡೆ ಬಂದ್ರೆ ಉತ್ತರ ಪ್ರದೇಶದ್ದು. ಸೊ ಜಾರ್ಖಂಡ್, ಬಿಹಾರ ಇಲ್ಲ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಈಗ ಒಂದು ಕ್ವಶನ್, ವೆಸ್ಟ್ ಬೆಂಗಾಲ್ ತಗೋಣ. ವೆಸ್ಟ್ ಬೆಂಗಾಲ್ ಇದೆ, ಅದರ ಗಡಿ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ದಾದ್ರು ಕಮೆಂಟ್ ಮಾಡಿ. ವೆಸ್ಟ್ ಬೆಂಗಾಲ್ ಗಡಿ ಹೊಂದಿರತಕ್ಕಂಥ ರಾಜ್ಯ ಯಾವುದು? ಇಲ್ಲೇ ಇದೆ, ಇಲ್ಲೇ ನೋಡಿ, ಇಲ್ಲೇನೆ ಸರ್, ಇಲ್ಲಿದೆ ವೆಸ್ಟ್ ಬೆಂಗಾಲ್. ಇದು ಅಲ್ವಾ ಸರ್ ವೆಸ್ಟ್ ಬೆಂಗಾಲ್? ಇದು ವೆಸ್ಟ್ ಬೆಂಗಾಲ್. ಬೇಕಾದ್ರೆ ಇದನ್ನ ಅಳಿಸೋಣ. ಈಗ ಇದೊಂದು ಸಲ ಬರೆಯೋಣ, ನೋ ತೊಂದರೆ ಇಲ್ಲ. ಯಾಕಂದ್ರೆ ಮ್ಯಾಪ್ ತುಂಬಾ ಗೊತ್ತಿರೋರು ಫೈನ್, ಅಭ್ಯಾಸ ಮಾಡಿರೋ, ಗೊತ್ತಿಲ್ದಿರೋರಿಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾಪ್ ಕೊಟ್ಟು ನಾನು ತೋರಿಸ್ತಾ ಇದ್ದೀನಿ, ಯಾಕೆ ಅಂತ ಹೇಳಿ. ಒಂದು ಒಡಿಸ್ಸಾ, 2ನೇದು ಜಾರ್ಖಂಡ್, 3ನೇದು ಬಿಹಾರ್, ಇಲ್ಲಿ ನೋಡಿ, ಇಲ್ಲಿ 4ನೇದು ಸಿಕ್ಕಿಂ, 5ನೇದು ಅಸ್ಸಾಂ. ಮೇಘಾಲಯ ಇಲ್ಲ, ಮೇಘಾಲಯ ಇಷ್ಟೇ ಇರೋದು. ಇಲ್ಲಿ ಅಸ್ಸಾಂ ಇದೆ, ಇದು ಅಸ್ಸಾಂ ಇದೆ. ಮೇಘಾಲಯಗೂ ನಿಮಗೆ ವೆಸ್ಟ್ ಬೆಂಗಾಲ್ಗೂ ಸಂಬಂಧ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಹಂಗೆ ಇಲ್ಲಿ ನಿಮಗೆ ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಅಗೇನ್ ಇಟ್ ವಿಲ್ ಟೇಕ್ ಟೈಮ್. ಸೊ ಮುಂದೆ ಕ್ವಶನ್ಸ್ಗಳಿದೆ, ನೋಡೋಣ. ಸೊ ಅರ್ಥ ಆಗ್ತಿಲ್ಲ ಹೇಳ್ತಾರೆ ಸ್ನೇಹಿತರೆ. ಸೊ ಇದೇ ತರ ನೋಡ್ಕೊಳ್ಳಿ. ಇನ್ನೊಂದು ಬೇರೆ ಯಾವ ತರ ಕೇಳ್ತಾನೆ, ಇನ್ನೊಂದು ಏನ್ ಕೇಳ್ತಾನೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಮಣಿಪುರ್ ಕೊಟ್ಬಿಟ್ಟು, ಅಥವಾ ನಿಮ್ಗೆ ಈಗ ಇಲ್ಲಿ ಮಯನ್ಮಾರ್ ಇದೆ, ಮಯನ್ಮಾರ್ ಜೊತೆ ಗಡಿ ಹೊಂದಿರತಕ್ಕಂಥ ಭಾರತ ರಾಜ್ಯಗಳು ಯಾವ್ಯಾವುದು ಅಂತ ಕೇಳ್ಬಿಡ್ಬೋದು. ಪಾಕಿಸ್ತಾನ ಜೊತೆ ಗಡಿ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ದು ಅಂತ ಕೇಳ್ಬಿಡ್ಬೋದು. ಓಕೆ, ಏನ್ ಬೇಕಾದ್ರು ನೇಪಾಳ ಜೊತೆ ಗಡಿ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ದು ಅಂತ ಕೇಳ್ಬಿಡ್ಬೋದು. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ. ಸೊ ಯು ಶುಡ್ ಲರ್ನ್. ಓಕೆ, ಮ್ಯಾಪ್ ಬೇಸ್ಡ್ ವೆರಿ ಇಂಪಾರ್ಟೆಂಟ್. ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲೂ ಜಿಯೋಗ್ರಫಿ ಮಾಡಬೇಕು ಕೇಳಿದ್ದೀನಿ. ಸರೋವರಗಳ ಬಗ್ಗೆ ಕೇಳಿದ್ದ, ಯಾವುದು ಕೋಆರ್ಡಿನೇಟೆಡ್ ಬೇಸಿಸ್ ಮೇಲೆ, ಅಂದ್ರೆ ಅದರ ರೇಖಾಂಶ ಅಕ್ಷಾಂಶದ ಮೇಲೆ ಕೇಳಿದ್ದೆ. ಯಾವುದು ಟಾಪ್ ಮೋಸ್ಟ್, ಯಾವುದು ಬಾಟಮ್, ಯಾವುದು ಉತ್ತರಕ್ಕಿದೆ, ಯಾವ್ದು ದಕ್ಷಿಣಕ್ಕಿದೆ, ಪೂರ್ವಕ್ಕಿದೆ, ಈ ತರದ್ದು ಪಶ್ಚಿಮಕ್ಕಿದೆ, ಈ ತರದ ಕೇಳ್ತಾನೆ. ನೆಕ್ಸ್ಟ್ ಬನ್ನಿ, ಭಾರತ ಈ 4 ರಾಜ್ಯಗಳಲ್ಲಿ ಬಿಲ್ ಬುಡಕಟ್ಟು ಕಂಡು ಬರುತ್ತೆ. ನೋಡಿ, ಇದು 2026 ಜೂನ್ ಜುಲೈಲಿ ಬಂದಿರೋ ಕ್ವಶನ್. ನಾನು ನಿಮ್ಗೆ ಏನ್ ಹೇಳ್ತಾ ಇರೋದು ಅಂದ್ರೆ, ದಿಸ್ ಕ್ವಶನ್ PCಲಿ ಕೇಳಿದ್ದ, ಆದ್ರೆ ಅವ್ನು ನಿಮ್ಗೆ ಅಲ್ಲಿ ಮ್ಯಾಪ್ ಕೊಟ್ಟಿದ್ದ ಅಲ್ಲ ಸರ್, ಮ್ಯಾಪ್ ಕೊಟ್ಬಿಟ್ಟು ಹಿಂಗೇನೋ ಹಾಕಿದ್ದ. ಮ್ಯಾಪ್ ಕೊಟ್ಟು ನಿಮಗೆ ಮ್ಯಾಪ್ ಕೊಟ್ಟು ಈ ತರ ಏನೋ ಈ ಸೈಡಲ್ಲಿ ಹಾಕಿದ್ದ, ಹೀಗೆ ಇದನ್ನ ಹೈಲೈಟ್ ಮಾಡಿದ್ದ. ಯಾವ್ದು ಬರ್ತಾರೆ? ಬಿಲ್ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾರೆ? ಬಿಲ್ಸ್ ಎಲ್ಲಿ ಬರ್ತಾರೆ? ನಮ್ಗೆ ವೆಸ್ಟರ್ನ್ ಅಂಡ್ ನಾರ್ತ್ ವೆಸ್ಟ್ ಗಳಲ್ಲಿ ಬರ್ತಾರೆ ಸ್ನೇಹಿತರೆ. ಪಶ್ಚಿಮ ಮತ್ತು ವಾಯುವ್ಯ ಒಂದು ಇದು ಅಂದ್ರೆ ಏನರ್ಥ,
ಇಲ್ಲಿ ಮಧ್ಯಪ್ರದೇಶದಿಂದ ಇಟ್ಕೊಂಡು ಈ ಕಡೆ ಮಹಾರಾಷ್ಟ್ರನೂ ಇರುತ್ತೆ, ಗುಜರಾತ್ ರಾಜಸ್ಥಾನನೂ ಇರುತ್ತೆ. ಅಂದ್ರೆ ಎಲ್ಲಿದೆ? ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್, ಮಹಾರಾಷ್ಟ್ರ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಸರ್ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದೆ. ನಾವು ಪ್ರೀವಿಯಸ್ ವಿಡಿಯೋಸ್ಗಳು ಮಾಡಿದಾಗ ಏನು ಲಿಸ್ಟ್ ಕೊಟ್ಟಿದ್ದೆ? ಐ ವಿಲ್ ಶೋ ಯು ದಿಸ್ ಲಿಸ್ಟ್. ಮೇಜರ್ ಟ್ರೈಬ್ಸ್ ಯಾವ ಎಸ್ಪೆಷಲಿ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬ್ಸ್ ಬಗ್ಗೆ. ಇದು ಕರ್ನಾಟಕದ ಒಂದು ಟ್ರೈಬಲ್ ಸಚಿವಾಲಯದ ಒಂದು ಇದು ಯಾವ ರಾಜ್ಯದಲ್ಲಿ ಏನೇನು ಬರ್ತಾರೆ ಅಂತ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ನೋಡಿ, ಬಿಲ್ 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 ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ. ಓಕೆ, ಇನ್ ಸಣ್ಣ ಪುಟ್ಟ ದಿಸ್ ಇಸ್ ಫಸ್ಟ್ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು. ಆಂಧ್ರ ಪ್ರದೇಶ ಸ್ವಲ್ಪ ಜನ ಇದ್ದಾರೆ, ಹಂಗಂತಲ್ಲ. ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ಜನ ಇರ್ತಕ್ಕಂಥದ್ದು. ಗೋಂಡಾನು ನಿಮಗೆ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಜನ ಸಿಗ್ಬೋದು, ಕರ್ನಾಟಕದಲ್ಲಿ ಗೋಂಡರು ಸಿಗ್ತಾರೆ ಸ್ವಲ್ಪ ಜನ, ಆಂಧ್ರದಲ್ಲೂ ಸಿಗ್ತಾರೆ. ಓಕೆ, ಸೊ ಈ ತರ ಎಸ್ಪೆಷಲಿ ನಿಮಗೆ ಛತ್ತೀಸ್ಗಢ, ಒರಿಸ್ಸಾ, ಆಂಧ್ರ ಈ ತರ ನೀವು ನೋಡ್ಕೋಬೇಕು ಗೊಂಡರು ನೋಡೋದಾದ್ರೆ. ಓಕೆ, ಸೊ ಹಂಗೆ ನಾರ್ತ್ ಈಸ್ಟ್ ಸ್ಟೇಟ್ಸು ಮಿಜೋರಾಮ್, ನಾಗಾಲ್ಯಾಂಡ್, ಮೇಘಾಲಯ ಯಾರು ಸಿಗ್ತಾರೆ? ಗಾರೋ, ಖಾಸಿ. ಸೊ ಕುಕ್ಕಿ ಮಿಜೋರಾಮ್, ನಾಗಾಲ್ಯಾಂಡ್ ಅಲ್ಲಿ ಸಿಗ್ತಾರೆ. ಓಕೆ, ಕುಕ್ಕಿ ಇಲ್ಲೂ ಸಿಗ್ತಾರೆ, ತ್ರಿಪುರ. ಅರ್ಥ ಆಗ್ತಿದೆಯಲ್ಲ? ಗಾರೋ ಎಲ್ಲಿ ಸಿಗ್ತಾರೆ? ಮೇಘಾಲಯದಲ್ಲಿ ಸಿಗ್ತಾರೆ. ಸೊ ಈ ತರ ಕ್ವಶನ್ಸ್ ಕೇಳ್ತಾ ಇದ್ದಾನೆ ಇತ್ತೀಚೆಗೆ. ಸೊ ದಿಸ್ ಇಸ್ ಮ್ಯಾಪ್ ಎಲ್ಲ ಕೊಟ್ಟಾರೋ ಕೇಳ್ಬೋದು, ಅಥವಾ ನಿಮ್ಗೆ ಡೈರೆಕ್ಟ್ ಆಗೋ ಕೇಳ್ಬೋದು. ಈ ತರ ಅರ್ಥ ಆಗ್ತಿದೆಯಲ್ಲ? ಈ ಕೆಳಗಿನ ಯಾವ ದೇಶವು ಕ್ಯಾಸ್ಪಿಯನ್ ಎಗೇನ್ ಮ್ಯಾಪ್ ಬೇಸ್ಡ್, ನನಗೆ ಪದೇ ಹೇಳ್ತಾ ಇರ್ತೀನಿ. ನಾವು ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳು ಅಂತೇಳಿ ಮ್ಯಾಪ್ ಬೇಸ್ಡ್ ಕರೆಂಟ್ ಅಫೇರ್ ಕೂಡ ಒಂದ್ 2-3 ವಿಡಿಯೋ ಮಾಡಿದೀವಿ ಲಾಸ್ಟ್ ಈ ಇಯರ್ದು. ಓಕೆ, ಇವೆಲ್ಲ ಯಾಕೆ ನೋಡಿ ಅಂತ ಹೇಳ್ತಾ ಇದ್ರೆ, ಸುದ್ದಿಯಲ್ಲಿದ್ದಾಗ ಇದ್ರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಇದು ಸಿಂಪಲ್, ಅವನೇ ಕೊಟ್ಬಿಟ್ಟಿದ್ದಾನೆ. ಯಾವುದು ಗಡಿಯನ್ನು ಹೊಂದಿಲ್ಲ ಅಂತ ಹಂಚಿಕೊಂಡಿಲ್ಲ ಕ್ಯಾಸ್ಪಿಯನ್ ಸಮುದ್ರ. ಹೇಗೇನು ಎಷ್ಟಿದೆ? ಒಂದು 5 ಇದೆ ಅನ್ಸುತ್ತಲ್ವಾ ಕ್ಯಾಸ್ಪಿಯನ್ ಸಮುದ್ರ. ಯಾವುದಿಲ್ಲ ಇದರಲ್ಲಿ? ಕಜಕಿಸ್ತಾನ, ತುರ್ಕ್ಮೆನಿಸ್ತಾನ, ಇರಾನ್, ಉಜ್ಬೇಕಿಸ್ತಾನ, ಇರಾನ್ ಇದೆ ಅಲ್ವಾ ಸರ್? ಇರಾನ್ ಇದೆಯಲ್ಲ ಈಗ ಉದ್ದ ನೋಡು. ಅದಕ್ಕೆ ನೋಡು, ಯಾಕೆ ಕೇಳ್ದ ಎಕ್ಸಾಮ್ ಅಲ್ಲಿ. ಉಜ್ಬೇಕಿಸ್ತಾನ್ ಇಲ್ಲ. ಓಕೆ, ಮ್ಯಾಪ್ ತಗೊಂಡ್ರೆ ನಿಮ್ಗೆ ತೋರ್ಸೋಣ. ಓಕೆ, ಮ್ಯಾಪ್ ತಗೊಂಡ್ರೆ ನಿಮ್ಗೆ ಸ್ನೇಹಿತರೆ ಇಲ್ಲಿ ಕಜಕಿಸ್ತಾನ್ ಇದೆ ಈ ಸೈಡ್ ಬಂದ್ರೆ ರಷ್ಯಾ ಬರುತ್ತೆ. ಓಕೆ, ಈ ಸೈಡ್ ಬಂದ್ರೆ ನಿಮ್ಗೆ ಅಜರ್ಬೈಜಾನ್ ಬರುತ್ತೆ, 3ನೇದು. ಓಕೆ, ಇಲ್ಲಿ ನೋಡಿ, ಇದು ಈ ಕಡೆ ಬಂದ್ರೆ ನಿಮಗೆ ಇಲ್ಲಿ ನೋಡಿ ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಇರಾನ್ ಬರುತ್ತೆ. ಇರಾನ್ ಕಂಪ್ಲೀಟ್ ಸೌತ್ ಇರಾನ್ ಬರುತ್ತೆ ಈ ಕಡೆ. ಅದು ಬಿಟ್ರೆ ಈ ಕಡೆ ಬಂದ್ರೆ ತುರ್ಕ್ಮೆನಿಸ್ತಾನ್ ಬರುತ್ತೆ. ಓಕೆ, ಉಜ್ಬೇಕಿಸ್ತಾನ್ ಇರೋದು ಇಲ್ಲಿ, ಇದು ಇಲ್ಲ. ಅರಲ್ಸಿ ಹತ್ರ ಬರುತ್ತೆ ಉಜ್ಬೇಕಿಸ್ತಾನ್, ಕ್ಯಾಸ್ಪಿಯನ್ ಸಿ ಹತ್ರ ಬರಲ್ಲ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಎಸ್, ನೆಕ್ಸ್ಟ್ ಬರ್ತೇನೆ ನೋಡಿ. ಈ ತರದ್ದು ನಿಮ್ಗೆ ಲ್ಯಾಂಡ್ ಸರ್ವೇಲಿ ಇದೇ ತರ ಕ್ವಶನ್ ಬರುತ್ತೆ ಸ್ನೇಹಿತರೆ. ಪೇಪರ್ 1 ಪೇಪರ್ 2 ಕೇಳ್ಬೋದು ನಿಮ್ಗೆ. ಇದ್ರ ಬಗ್ಗೆ ನಾವು ಪೇಪರ್ 2 ಸಿಲೆಬಸ್ ಇದೆ, ಜಿಯೋಗ್ರಫಿಲಿ ಮಾಡಿದೀವಿ. ಈ ಕೆಳಗಿನ ನಕ್ಷೆಗಳನ್ನು ಅವುಗಳ ಪ್ರಮಾಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಪ್ರಮಾಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮ ದೊಡ್ಡದಿನ್ ಚಿಕ್ಕದು. ಒನ್ಸ್ ಅಗೇನ್ ಇಳಿಕೆ ಕ್ರಮ ಹೇಳ್ತೀರಾ? ಅಟ್ಲಾಸ್ ನಕ್ಷೆ ಅಲ್ಟಿಮೇಟ್ ಕ್ವಶನ್, ವೆರಿ ಅಲ್ಟಿಮೇಟ್ ಕ್ವಶನ್. ಭೂಖಂಡ ನಕ್ಷೆ, ಸ್ಥಳ ಸ್ವರೂಪಕ ನಕ್ಷೆ, ಗೋಡೆಯ ನಕ್ಷೆ. ಇಳಿಕೆ ಕ್ರಮ ಸ್ಕೇಲ್ ಮೇಲೆ ಹೋಗುತ್ತೆ. ನೀವು ಈಗ ನೋಡಿ, ಈಗ ಲ್ಯಾಂಡ್ ಸರ್ವೆ ಪೇಪರ್ 2 ನಿಮಗೆ ಇದು ನಿಮಗೆ ಜಿಯೋಗ್ರಫಿಲಿ ಬರುತ್ತೆ ಸ್ಕೇಲ್ಸ್ ಬಗ್ಗೆ. ಓಕೆ, ಆಮೇಲೆ ಜಿಸ್ ಮತ್ತೆ GPS ಏನಿದೆ ಅಲ್ಲಿ ಬರುತ್ತೆ ನಿಮಗೆ ಪೇಪರ್ 2. ಪೇಪರ್ 1 ಕೇಳಬಹುದು. ಈ ಜಿಯೋಗ್ರಫಿ ರಿಲೇಟೆಡ್ ಯಾವ ಎಕ್ಸಾಮ್ ಅಲ್ಲೂ GK ಕೇಳಬಹುದು. ಕೇಳಿದ್ದಾನೆ, ನಾರ್ಮಲ್ ಎಕ್ಸಾಮ್, ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಹೇಳಿ ನೋಡೋಣ ಸರ್. ಸಿಂಪಲ್ ಸರ್. ಈಗ ನಾವು ನಕ್ಷೆ ಏನ್ ಮಾಡ್ತೀವಲ್ಲ ಸರ್, ಈಗ 1:10 ಅಂತ ಮಾಡ್ತೀವಿ ಅಲ್ವಾ? ಅಂದ್ರೆ 1:10. ಈಗ 1:100 ಅಂತ ಮಾಡ್ತೀವಿ. ಈಗ 1:1000 ಅಂತ ಮಾಡ್ತೀವಿ ಅಂತೀವಿ. 1:10,000 ಅಥವಾ 1,00,000 ಅಂತ ಮಾಡ್ತೀವಿ ಅಂತೀವಿ ನೋಡಿ. ಇದು 1:10 ಅಲ್ಲಿ ಮಾಡೋದು. ಇದು ಕಂಪೇರಿಟಿವ್ಲಿ ಇದಕ್ಕಿಂತ ದೊಡ್ಡದಿದೆ ಅಂತ ಅರ್ಥ. ಒಂದನ್ನ ನಾವು 10 ಲಕ್ಷದಲ್ಲಿ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಅರ್ಥ ಅಷ್ಟು ಚಿಕ್ಕದು ಮಾಡ್ತೀವಿ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಸ್ ಬಿಗ್ ಸೈಜ್ 1, ದಿಸ್ ಇಸ್ ಸ್ಮಾಲ್ ಸೈಜ್ 1. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಇಟ್ ಕ್ಯಾನ್ ಬಿ ಆನ್ಸರ್ ವೆರಿ ಈಸಿಲಿ. ಹೆಂಗೆ ಸರ್ ನೋಡಿ ಸರ್, ಈಗ ಗೋಡೆಯ ನಕ್ಷೆ ಇದೆ, ಸ್ಥಳ ಸ್ವರೂಪ ನಕ್ಷೆ ಇದೆ, ಭೂಖಂಡ ನಕ್ಷೆ ಇದೆ, ಅಟ್ಲಾಸ್ ನಕ್ಷೆ ಇದೆ. ಓಕೆ, ಇಲ್ಲಿ ಫಸ್ಟ್ ದೊಡ್ಡದು ಯಾವುದು?
ಭೂಕಂದಾಯ ನಕ್ಷೆ. ಓಕೆ, ಹೆಂಗೆ ಸರ್? ಭೂಕಂದಾಯಕ್ಕೋಸ್ಕರ ಇಡೀ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥದ್ದು ಅಥವಾ ಜಿಲ್ಲಾವಾರು ಅಥವಾ ತಾಲೂಕುವಾರು ಅಥವಾ ಈ ತರ ದೊಡ್ಡದಾದ ನಕ್ಷೆಗಳನ್ನ ಮಾಡ್ತಾರೆ. ಓಕೆ, ಕಂದಾಯಕ್ಕೋಸ್ಕರ. ಅರ್ಥ ಆಗ್ತಿಲ್ಲ ದೊಡ್ಡ ದೊಡ್ಡ ಈ ತರ ದೊಡ್ಡ ನಕ್ಷೆಗಳು ನಿಮ್ಗೆ ಈಗ ಒಂದು ತಾಲೂಕಿಗೆ ಹೋದ್ರೆ ಬೇಕಾದ್ರೆ ತಾಲೂಕು ಒಂದು ಇದ್ರಲ್ಲಿ ದೊಡ್ಡದಾಗಿ ಬೇಕಾದ್ರೆ ಒಂದು ಇದನ್ನ ನಿಲ್ಸಿ ಹಾಕಿರ್ತಾರೆ, ಈ ತಾಲೂಕಿನ ನಕ್ಷೆ ಏನು ಅಂತ ಹೊಸ ತಾಲೂಕುಗಳು ಮಾಡಿದಾಗೆಲ್ಲ ಹಾಕ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಬಿಗ್ ಒನ್. ಓಕೆ, ದೊಡ್ಡದು. ಸ್ಥಳ ಸ್ವರೂಪ ನೆಕ್ಸ್ಟ್ ಯಾವ್ದಾದ್ರು ಒಂದು ಸ್ಥಳ, ಒಂದು ಬೆಟ್ಟ ತಗೋಬಹುದು, ಒಂದು ಏರಿಯಾ ತಗೋಬಹುದು. ಓಕೆ, ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರತ್ತದು. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ನಗರಕ್ಕೆ ಬರ್ತೀರಾ ಅಂತ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ಏರಿಯಾಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಕುವೆಂಪು ನಗರಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕುವೆಂಪು ನಗರ, ಆ ನಗರಕ್ಕೆ ಹೋದಾಗ ಆ ಒಂದು ಬಸ್ ಸ್ಟ್ಯಾಂಡ್ ಹತ್ರ ದೊಡ್ಡದಾಗಿ ಹಿಂಗಾಗಿರ್ತಾರೆ, ಆ ನಗರದ ಮ್ಯಾಪ್ ಹಾಕಿರ್ತಾರೆ. ಅಂದ್ರೆ ಇಲ್ಲಿ ಭೂಕಂದಾಯ ನಿಮಗೆ ಒಂದು ರಾಜ್ಯದ್ದಾರಾಗಿರ್ಬೋದು, ಇದು ದೊಡ್ಡದು. ಅದಕ್ಕಿಂತ ಸೆಕೆಂಡ್ ಸ್ವಲ್ಪ ಚಿಕ್ಕದೋದು ಸ್ಥಳ ಸ್ವರೂಪ ನಕ್ಷೆ. ಆಮೇಲೆ ಯಾವ್ದು ಬರುತ್ತೆ? ಆಮೇಲೆ ಗೋಡೆಯ ನಕ್ಷೆ ಬರುತ್ತೆ. ಗೋಡೆ ನಕ್ಷೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ, ಗೋಡೆಯಲ್ಲಿ ನಿಮಗೆ ಸ್ಕೂಲ್ಗಳಲ್ಲಿ ಗೋಡೆಯಲ್ಲಿ ದೊಡ್ಡದಾಗಿ ಮ್ಯಾಪ್ ಹಾಕಿರ್ತಾರೆ, ಗೋಡೆಯಲ್ಲಿ ನೇತಾಕಿರ್ತಾರೆ ಮ್ಯಾಪ್ ಅಲ್ವಾ. ಅದಾದ್ಮೇಲೆ ಅಟ್ಲಾಸ್ ನಕ್ಷೆ. ಅಟ್ಲಾಸ್ ದೊಡ್ಡದಲ್ವಾ ಅಂತ ಏನಲ್ಲ, ಅಟ್ಲಾಸ್ ನಿಮಗೆ ಏನಾಗುತ್ತೆ, ಒಂದು ಬುಕ್ಕಲ್ಲಿ ನಾವು ಅಟ್ಲಾಸ್ ಮ್ಯಾಪ್ಸ್ ಅಂತ ಕರಿತೀವಿ, ಅಟ್ಲಾಸ್ ಬುಕ್ಸ್ ಅಂತ ಕರಿತೀವಿ. ಮ್ಯಾಪ್ ಬುಕ್ಕಲ್ಲಿ ಕೊಟ್ಟಿರ್ತಾನೆ ಅಥವಾ ಒಂದು ಗ್ಲೋಬ್ ಆಗಿ ಮಾಡಿರ್ತಾನೆ, ಒಂಥರ ಸ್ಟಡಿ ಮಾಡೋಕ್ಕೆ ಚಿಕ್ಕದಾಗಿ ಮಾಡಿರೋದನ್ನ ಅಟ್ಲಾಸ್ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲೂ ಕೂಡ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ಕೆಡಸ್ಟ್ರಿಯಲ್ ಮ್ಯಾಪಿಂಗ್ ಅಂತ ಕರಿತೀವಿ. ಇದು ಕೊಟ್ಟಿನ ಕೆಡಸ್ಟ್ರಿಯಲ್ ಮ್ಯಾಪ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಇದು ಭೂಕಂದಾಯ ಕೇಳ್ತಾನೆ ನಿಮ್ಗೆ, ಜಿಸಲು ಕೇಳ್ತಾನೆ, ಅಲ್ಲೂ ತಾನೆಲ್ಲ ಪೇಪರ್ 2 ಕೂಡ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಓದ್ತಾ ಇದ್ರೆ. ಯಾಕಂದ್ರೆ ಪೇಪರ್ 2ಗೆ ತುಂಬಾ ಇಂಪಾರ್ಟೆಂಟ್ ಕೆಡಸ್ಟ್ರಿಯಲ್ ಮ್ಯಾಪ್. ಏನಕ್ಕೆ ಮಾಡ್ತಾರೆ ಅಂತ, ಏನಕ್ಕೆ ಕೆಡಸ್ಟ್ರಿಯಲ್ ಮ್ಯಾಪ್ ಪ್ರಿಫರ್ ಮಾಡ್ತೀವಿ? ಪರ್ಪಸ್ಫುಲಿ ಭೂಕಂದಾಯ ಕಟ್ಟಿಸ್ಕೊಳ್ಳೋಕೆ ಯಾವ್ದಾದ್ರು ಒಂದು ಪ್ರೈವೇಟ್ ಪ್ರಾಪರ್ಟಿಗಳು ಮಾಡೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಡಸ್ಟ್ರಿಯಲ್ ಮ್ಯಾಪಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ ಮಾಡಿ ವಾಯುಗುಣ. ಕೊಪ್ಪೆನ್ ವಾಯುಗುಣ ಕೇಳಿದ್ದಾನೆ ಸ್ನೇಹಿತರೆ, ಕೊಪ್ಪೆನ್. ಸಂಕೇತ ಕೊಟ್ಟಿದ್ದೇನೆ, ಹೊಂದಿಸಿ ಬರೀಬೇಕು. ಅಲ್ಟಿಮೇಟ್ ಆಗಿದೆ. ಹೇಳ್ತೀರಾ? ಸ್ವಲ್ಪ ಡಿಫಿಕಲ್ಟಿ ಇದೆ ಇದು, ತುಂಬಾ ಡೀಟೇಲ್ ಆಗಿ ಓದ್ಬೇಕಾಗತ್ತೆ ನೋಡಿ. ಈಗ ಎ ಅಂದ್ರೆ ಏನು, ಬಿ ಅಂದ್ರೆ ನಾವು 5 ಭಾಗವಾಗಿ ಕಂಟಿನ್ಯೂಸ್ ABCD EF H ತನಕ ಮಾಡ್ತೀವಿ. ಎಫ್ ಎಲ್ಲ EH ತನಕ ಮಾಡ್ತೀವಿ ಕೊಪ್ಪೆನ್ ಪ್ರಕಾರ. ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ ಕ್ಲೈಮೇಟ್, ಸಿ ಅಂದ್ರೆ ವಾರ್ಮ್, ಡಿ ಅಂದ್ರೆ ಕ್ಲೌಡ್ ಇರ್ತಕ್ಕಂಥ ಸ್ನೋ ಇರ್ತಕ್ಕಂಥ ಫಾರೆಸ್ಟ್ ಕ್ಲೈಮೇಟ್, ಕೋಲ್ಡ್ ಕ್ಲೈಮೇಟ್ ಅಂದ್ರೆ H ಅಂದ್ರೆ ಹೈ ಲ್ಯಾಂಡ್ ಅಂತ. ಇದನ್ನ ಇನ್ನೂ ಡಿವೈಡ್ ಮಾಡ್ತೀವಿ, AS AW ASH ಅಂತೆಲ್ಲ ಮಾಡ್ತೀವಿ. ಓಕೆ, ಇದು ಕೊಪ್ಪೆನ್ನ ವಾಯುಗುಣ ಪ್ರಕಾರ. ಓಕೆ, ಇಲ್ಲಿ ನೋಡಿ, ಇಲ್ಲಿ ತಗೊಂಡಿದ್ದೀನಿ ನೋಡಿ. ಟ್ರಾಪಿಕಲ್ ಹ್ಯೂಮಿಡ್ ಅಲ್ಲಿ AF ಅಂತ ಮಾಡ್ತೀವಿ, M ಅಂತ ಮಾಡ್ತೀವಿ, W ಅಂತ ಮಾಡ್ತೀವಿ, ಈ ಥರ ತುಂಬಾ ಮಾಡ್ತೀವಿ. ಇದನ್ನ ನೀವು ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎ ಅಂದ್ರೇನು ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ, ಸಿ ಅಂದ್ರೆ ವಾರ್ಮ್ ಟೆಂಪರೇಚರ್. ಓಕೆ, ಟ್ರಾಪಿಕಲ್ ಅಂತಿದೆ ಸರ್ ಇಲ್ಲಿ ಟ್ರಾಪಿಕಲ್. ಇಲ್ಲಿ W ಅಂದ್ರೆ ವೆಟ್ ಕ್ಲೈಮೇಟ್ ಅಂತ, ವೆಟ್ ಕ್ಲೈಮೇಟ್. W ಅಂದ್ರೆ ವೆಟ್. ಇದು ಏನು ಸರ್? ಎ ಅಂದ್ರೆ ಟ್ರಾಪಿಕಲ್ ಅಂದ್ರೆ ಉಷ್ಣ ವಲಯದಲ್ಲಿ ನಿಮಗೆ ವೆಟ್ ಅಂದ್ರೆ ವೆಟ್ ಕ್ಲೈಮೇಟ್ ಅಂತಂದ್ರೆ, ಇಲ್ಲಿ W ಅಂದ್ರೆ ಇದೆಯಲ್ಲ, ವೆಟ್ ಡ್ರೈ ಕ್ಲೈಮೇಟ್ ಅಂತ ಅರ್ಥ. ಅಂದ್ರೆ ವಿಂಟರ್ ಅಲ್ಲಿ W ಅಂದ್ರೆ ವಿಂಟರ್ ಅಲ್ಲಿ ಡ್ರೈ ಕ್ಲೈಮೇಟ್ ಎಲ್ಲಿ ನೋಡ್ತೀವಿ? ವಿಂಟರ್ ಅಲ್ಲಿ ಮಳೆ ಇರಲ್ಲ. ಎಲ್ಲಿ? UK ಯುರೋಪ್ ಅಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ? ಯಾವುದು? ಸವನ್ನಾ ಹುಲ್ಲುಗಾವಲು ಇದೆಯಾ ಇಲ್ಲಿ? ಸವನ್ನಾ? ಎಸ್ ಇದೆ ಸವನ್ನಾ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಓಕೆ, ಈ ಟಿ ಅಂದ್ರೆ ತಂಡ್ರ. ಟಿ ಅಂದ್ರೇನು? ತಂಡ್ರ. ನೋಡಿ, ತಂಡ್ರ ಇದೆಯಾ ಇಲ್ಲಿ? ತಂಡ್ರ ವಾಯುಗುಣ. ಟಿ ಅಂದ್ರೆ ತಂಡ್ರ. ಸಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸಿ ಅಂದ್ರೆ ನಿಮ್ಗೆ ಏನೋ ನಾನು ಹೇಳಿದೆ, ನಿಮ್ಗೆ ಇಲ್ಲೇ ತೋರಿಸಿದೆ. ಏನದು? ಕಂಪ್ಲೀಟ್ಲಿ ಡ್ರೈ, ವಾರ್ಮ್ ತುಂಬಾ ಹೈ ಟೆಂಪರೇಚರ್ ಇರುತ್ತೆ ಅಂತ ಹೇಳಿದೆ. ವಾರ್ಮ್ ಟೆಂಪರೇಚರ್ ಅಂದ್ರೇನು? ಡ್ರೈ ಅಂದ್ರೇನು? ಉಷ್ಣ ವಲಯದ ಮರುಭೂಮಿ ವಾಯುಗುಣ. BSHFW ಅಂದ್ರೆ ಸ್ಟೆಪಿ. ಅಂದ್ರೆ ಏನರ್ಥ? ಬಿ ಅಂದ್ರೆ ಇಲ್ಲಿ ಡ್ರೈ ಕ್ಲೈಮೇಟ್ ಅಂತ ಹೇಳಿದೆ. ಇಲ್ಲಿ SH ಅಂತಕ್ಕಂಥದ್ದು ಏನಿದೆ ನಿಮ್ಗೆ ಸಬ್ ಟ್ರಾಪಿಕಲ್ ಸ್ಟೆಪಿ ಅಂತ ತೋರಿಸ್ತೀನಿ. ಬಿ ಸ್ಟ್ಯಾಂಡ್ಸ್ ಫಾರ್ ಡ್ರೈ ಕ್ಲೈಮೇಟ್. ಎಸ್ ಇಂಡಿಕೇಟ್ ಸೆಮಿ ಅರಿಡ್. ಸ್ಟೆಪಿ, ಸೆಮಿ ಅರಿಡ್ ಅಂದ್ರೇನು? ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ನಮ್ಮ ಈ ಒಂದು ಭಾರತ ಸಮಶೀತೋಷ್ಣ ವಲಯದ ಸ್ಟೆಪಿ ಹುಲ್ಲುಗಾವಲು ನೋಡ್ತೀವಿ. ಇಲ್ಲಿ ನಾವು ಸವನ ನೋಡಲ್ಲ. ನಮ್ಮಲ್ಲಿ ಸಿಂಪಲ್ ಅಲ್ಲ ಸರ್, ಸವನ ಸ್ವಲ್ಪ ದೊಡ್ಡದಾಗಿರ್ತದೆ, ನಮ್ದು ಸ್ವಲ್ಪ ಚಿಕ್ಕದಾಗಿರ್ತದೆ. ಅರ್ಥ ಆಗ್ತೇನೆ ಹೇಳ್ತಾರೆ? ಟಿ ಅಂದ್ರೆ ತಂಡ್ರ, ಸಿ
ಒಂದಷ್ಟು ನೀವು ಟೆಕ್ನಿಕಲ್, ನಾನು ಹೇಳ್ತಾ ಇರೋದು, ನೀವು ಇದನ್ನ ಟೆಕ್ನಿಕಲಿ ನೀವು ಓದ್ಕೊಂಡ್ಬಿಟ್ರೆ, ಓಕೆ, ಅಗೇನ್ ಇದನ್ನ ತುಂಬಾ ಚೆನ್ನಾಗಿದೆ ಇದು, ಈ ಟಾಪಿಕ್, ಇದಕ್ಕೆ ಸಪ್ರೇಟ್ ಚಾಪ್ಟರ್ ಇದೆ. ನಿಮಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಹೋದ್ರೆ, ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಹೋದ್ರೆ ಇಲ್ಲಿ ಸಪ್ರೇಟ್ ಚಾಪ್ಟರ್ ಇದೆ ಸ್ನೇಹಿತರೆ. ಓಕೆ, 3-4 ಜನ ಬೇರೆ ಬೇರೆ ರೀತಿಯಾದ ಒಂದು ಇದು ಮಾಡ್ತಾರೆ. ಫೈನ್, ಇದು ನಾನು ನೋಡೋದಾದ್ರೆ ಆಪ್ಷನ್ 2 ಈಗ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ. ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಇನ್ನೊಂದ್ಸಲ. ಇಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ಳಿ ಬೇಕಾದ್ರೆ. ಓಕೆ ಸರ್, ಫೈನ್. ನಾನು ಹೇಳಿದೆ ನಿಮಗೆ, ಎ ಅಂತಂದ್ರೆ ಸ್ಟ್ಯಾಂಡ್, ಡಬ್ಲ್ಯೂ ಅಂದ್ರೆ ಟ್ರಾಪಿಕಲ್ ವೆಟ್ ಡ್ರೈ ಕ್ಲೈಮೇಟು ಅಂದ್ರೆ ಸವನ್ನ. ಓಕೆ, ಸೊ ಒಂದೊಂದು ಪದಕ್ಕೆ ಒಂದೊಂದು ಇದಿದೆ, ನಾವು ಅದನ್ನ ಅರ್ಥೈಸ್ಕೋಬೇಕು. ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಇದೆ, ನೋಡ್ಕೋಬಹುದು. ಯೂಶಲಿ ಇಷ್ಟರಲ್ಲೇ ಕೇಳ್ತಾನೆ, ಯೂಶಲಿ ನೋಡಿ, ಇ ಟಿ ತಂಡ್ರ. ಓಕೆ, ತಣ್ಣಗಿರುತ್ತೆ, ಸಮ್ಮರ್ ಇರಲ್ಲ ಅಂತ ಅರ್ಥ. ತಂಡ್ರ ತಣ್ಣಗಿರುತ್ತೆ. ನೆಕ್ಸ್ಟ್, ಭಾರತದ ಈ ಕೆಳಗಿನ ನದಿಗಳಲ್ಲಿ ಉತ್ತರ ದಕ್ಷಿಣ ಕಡೆಗೆ ಯಾವುದು? ನೋಡಿ, ಅಗೇನ್ ಮ್ಯಾಪ್ ಬೇಸ್ಡ್, ನಾವು ನದಿಗಳ ಬಗ್ಗೆ ಮಾಡಿದ್ವಿ ಚಾಪ್ಟರ್ ನಿಮಗೆ ಅಲ್ವಾ ಸರ್. ಲ್ಯಾಂಡ್ ಸರ್ವೇರಲ್ಲೂ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಮಾಡಿದೀವಿ, ಪೇಪರ್ 2ಗೆ ಜಿಯೋಗ್ರಫಿಗೆ ಕೇಳಿಸ್ತಾ ಇದೆ, ಹೋಗಿ ನೋಡ್ಕೊಳ್ಳಿ, ಯಾವುದೇ ಎಕ್ಸಾಮ್ಸ್ಗಾದ್ರೂ ಆಗುತ್ತೆ. ಕರ್ನಾಟಕದ ಮತ್ತು ನದಿಗಳು ಅಂತ ಹೇಳಿ ಮಾಡಿದೀವಿ, ಸಪರೇಟ್ ಪ್ಲೇ ಲಿಸ್ಟ್ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ. ಸೊ ಇಲ್ಲಿ ಯಾವುದು, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಭವಾನಿ ಬಂದು ಕಾವೇರಿ ಉಪನದಿ ತಮಿಳ್ನಾಡಲ್ಲಿದೆ ಅಲ್ವಾ ಸರ್. ಭವಾನಿ ಕಾವೇರಿ ಉಪನದಿ ತಮಿಳ್ನಾಡಲ್ಲಿದೆ, ಕಾವೇರಿದು ಉಪನದಿ ಎಲ್ಲಿದೆ ಸರ್? ತಮಿಳುನಾಡಲ್ಲಿ ಹರಿಯುತ್ತೆ ಅಂತ ನೀವು ನೋಡಿದ್ರ, ಕಾವೇರಿದಂತೂ ಓದಿರ್ತೀರ ಅಲ್ವಾ ಸರ್. ಎಸ್. ಇನ್ನು ಕೃಷ್ಣ, ಕೃಷ್ಣ ಕಾವೇರಿ ಮೇಲ್ಗಡೆ ಬರೋದು. ಸೊ ಕೃಷ್ಣ ಆಮೇಲೆ ಕಾವೇರಿ, ಇದು ಕೃಷ್ಣ ಅಂತ ಆಯ್ತು. ಹೌದು ಸರ್, ಫೈನ್ ಸರ್. ಅಂದ್ರೆ ಕೃಷ್ಣ ಆದ್ಮೇಲೆ ಭವಾನಿ ಬರಬೇಕು, ಈ ಆಪ್ಷನ್ ತಪ್ಪಾಯ್ತು ಅಲ್ಲಿಗೆ ಅಲ್ಲ ಸರ್. ಕೃಷ್ಣ ಆದ್ಮೇಲೆ ಭವಾನಿ ಎಲ್ಲಿ ಬರ್ತಾ ಇದೆ? ಕೃಷ್ಣ ಆದ್ಮೇಲೆ ಭವಾನಿ, ನೋಡಿ ಇದು ಒಂದೇ ಬರ್ತಾ ಇರೋದು. ಕಣ್ಣು ಮುಚ್ಕೊಂಡು ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ನಾನು ಏನ್ ಬಡ್ಕತಾ ಇದ್ದೀನಿ ಸ್ನೇಹಿತರೆ, ಪ್ರತಿ ಒಂದು ವಿಡಿಯೋಗಳು, ಪ್ರತಿ ಎಕ್ಸಾಮ್ ಅಲ್ಲೂ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಜಸ್ಟ್ ನಿಮ್ಗೆ 1 or 2 ಗೊತ್ತಿದ್ರು ಸಾಕು, ಕಾಮನ್ ಸೆನ್ಸ್ ಯೂಸ್ ಮಾಡಿ ಆಪ್ಷನ್ಸ್ ಈಸಿ ಕೊಟ್ಟಿರ್ತಾನೆ. KEA KPSC ಆಪ್ಷನ್ಸ್ ಈಸಿ ಕೊಟ್ಟಿರ್ತಾರೆ. ಕ್ವಶನ್ ಡಿಫಿಕಲ್ಟಿ ಆಪ್ಷನ್ಸ್ ಈಸಿ. ನೀವು ತಲೆ ಉಪಯೋಗಿಸಿದ್ರೆ ಆಪ್ಷನ್ಸ್ ಇದೆ, ಇಲ್ಲಾಂದ್ರೆ ಆಪ್ಷನ್ಸ್ ಈಸಿ ಇರಲ್ಲ. ಸಿಂಪಲ್. ಪೆರಿಯಾರ್ ಎಲ್ಲಿ ಬರುತ್ತೆ ನಿಮ್ಗೆ? ಕಾವೇರಿ ಇದು ನಿಮ್ಗೆ ಇದಲ್ಲಿ ಅದು ಕೇರಳದಲ್ಲಿ ಬರುತ್ತೆ. ಕೇರಳ ಪೆರಿಯಾರ್, ಕೇರಳ ಅಲ್ವಾ ಸರ್. ಮಾಹಿ, ಮಾಹಿ ಫಸ್ಟ್ ಬರೋದು. ಮಾಹಿ ವೆರಿ ಇಂಪಾರ್ಟೆಂಟ್. ಮಾಹಿ ಯಾಕೆ ಇಂಪಾರ್ಟೆಂಟ್ ಹೇಳಿ ನೋಡೋಣ. ನಮ್ಗೆ ಇಲ್ಲಿ ಉತ್ತರದಿಂದ ದಕ್ಷಿಣ ಮಾಡಿರೋದಲ್ವಾ, ಉತ್ತರದಿಂದ ದಕ್ಷಿಣ, ಉತ್ತರದಿಂದ ದಕ್ಷಿಣ, ಇಲ್ಲಿ ಮಾಹಿ ಬರುತ್ತೆ. ಮಾಹಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಹೇಳಿ ನೋಡೋಣ. ಕರ್ಕಾಟಕ ಸಂಕ್ರಾಂತಿ 2 ಸರಿ ಕಟ್ ಮಾಡುತ್ತೆ, ಹಿಂಗ್ ಮೇಲಕ್ಕೆ ಹೋಗಿ ಹಿಂಗ್ ವಾಪಸ್ ಹಿಂಗ್ ಬರುತ್ತೆ. ನಮ್ಮ ಕರ್ಕಾಟಕ ಸಂಕ್ರಾಂತಿ ಇರುತ್ತಾನೆ, ಹಿಂಗ್ ಹೋಗಿ ಹಿಂಗ್ ಬರುತ್ತೆ. ಮಾಹಿ ಎಲ್ಲಿ ಹುಟ್ಟುತ್ತೆ? ಮಾಹಿ ಮಧ್ಯಪ್ರದೇಶ. ತಾಪಿ ಎಲ್ಲಿ ಹುಟ್ಟುತ್ತೆ? ಮಧ್ಯಪ್ರದೇಶ. ಕೃಷ್ಣ ಎಲ್ಲಿ ಹುಟ್ಟುತ್ತೆ? ಮಹಾರಾಷ್ಟ್ರ. ಸೊ ಇದೆಲ್ಲ ಸ್ನೇಹಿತರೆ, ನೋಡಿ ಐ ವಿಲ್ ಶೋ ಯು ಮಾಹಿ. ದಿಸ್ ಇಸ್ ದ ಮಾಹಿ, ದಿಸ್ ಇಸ್ ಸಬರಮತಿ. ನೋಡಿ ಎಲ್ಲಾನು ಕೊಟ್ಟಿದ್ದೀನಿ ಇಲ್ಲಿ. ಮುಖ್ಯವಾದ ನದಿಗಳು ನಾರ್ತ್ ಇಂದ ಸೌತ್ ತನಕ. ಗಂಗಾ ಎಲ್ಲಿ, ಯಮುನಾ ಮಹಾನದಿಯಲ್ಲಿ ಬರುತ್ತೆ, ನರ್ಮದಾ ತಾಪಿ ನದಿಯಲ್ಲಿ ಬರುತ್ತೆ, ತಪತಿ ಅಥವಾ ತಾಪಿ. ಗೋದಾವರಿ, ಗೋದಾವರಿ ಕೆಳಗೆ ಕೃಷ್ಣ, ಕೃಷ್ಣ ಕೆಳಗೆ ಕಾವೇರಿ, ಇದರ ಉಪನದಿ ಭವಾನಿ. ಇಲ್ಲಿ ಪೆರಿಯಾರ್ ಬರುತ್ತೆ, ಹಿಂಗೆ ಬರುತ್ತೆ ಪೆರಿಯಾರ್. ಅದು ತೋರಿಸ್ತೀನಿ. ಐ ವಿಲ್ ಟೇಕ್ ಒನ್ ಮೋರ್ ಥಿಂಗ್. ಇಲ್ಲಿ ನೋಡಿ, ಪೆರಿಯಾರ್, ಕಾವೇರಿ, ಕೃಷ್ಣ, ಗೋದಾವರಿ, ತಾಪಿ, ನರ್ಮದಾ, ಮಾಹಿ, ಸಬರಮತಿ, ಲೂನಿ. ಲೂನಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಲೂನಿ ನದಿ. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಬಂದ್ಬೋಣ. ನೋಡಿ, ಈ ತರನು ಕೇಳ್ತಾನೆ. ಭಾರತದ ಭೂಗೋಳ ಖನಿಜ ಸಂಪತ್ತುಗಳು ಬಗ್ಗೆ ಕೇಳ್ತಾನೆ, ಖನಿಜ ಸಂಪತ್ತುಗಳ ಬಗ್ಗೆ ಕೇಳ್ತಾನೆ. ಕಬ್ಬಿಣದ, ಯಾಕಂದ್ರೆ ನಾನು ಆಲ್ರೆಡಿ ನಿಮಗೆ ಗೊತ್ತಿರಬೇಕಾದ್ರೆ ನಾನು ಕರೆಂಟ್ ಅಫೇರ್ ತಗೋಬಹುದಾಗಿತ್ತು. ನಾನು ನಿಮ್ಗೆ ಕ್ವಶನ್ ಕೇಳ್ಬಿಡ್ತೀನಿ, ಕರೆಂಟ್ ಅಫೇರ್ ನೀವು ನೋಡಿದ್ರ ಇಲ್ವಾ ಅಂತ. ಕರ್ನಾಟಕದಲ್ಲಿ ಎಲ್ಲಿ ಚಿನ್ನದ ಒಂದು ನಿಕ್ಷೇಪ ಇದೆ ಅಂತ ಕಂಡುಹಿಡ್ತಿದ್ದಾರೆ? ಎಲ್ಲಿ ಹೇಳಿ ನೋಡೋಣ. ಯಾವುದು? ಒಂದು ಉದಾಹರಣೆ ನಿಮ್ಗೆ ಎಕ್ಸಾಂಪಲ್ ಕೊಡೋದಾದ್ರೆ ಜಿಲ್ಲೆ ಹೇಳ್ಬಿಡ್ತೀನಿ, ಚಾಮರಾಜನಗರ. ಎಲ್ಲಿ? ಅಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್, ಇಲ್ಲಿ ಕಬ್ಬಿಣ ಅದಿರನ ಕಬ್ಬಿಣಾಂಶನ ಆಧರಿಸಿ ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆಗೆ ತೋರಿಸ್ಬೇಕು. ಅಂದ್ರೆ ಕಬ್ಬಿಣದಲ್ಲಿ ಈಗ ನಾವು ನಿಮ್ಗೆ ಗೊತ್ತಿದೆ, ಮ್ಯಾಗ್ನೆಟೈಟ್, ಹೆಮಟೈಟ್, ಲಿಮೋನೈಟ್, ಸಿಡ್ರೈಟ್ ಅಂತಿದೆ. ಈ ತರ ನಾವು 4 ವಿಧಗಳು ಮಾಡ್ತೀವಿ. ಹೆಂಗೆ? ಅದರ ಕ್ವಾಲಿಟಿ ಮೇಲೆ, ಎಷ್ಟು % ಅಲ್ಲಿ ಕಬ್ಬಿಣಾಂಶ ಇದೆ ಅನ್ನೋದ್ರ ಮೇಲೆ. ಓಕೆ, ಸೊ ಇಲ್ಲಿ ನಮಗೆ ಕೇಳಿರೋದು ಕಡಿಮೆಯಿಂದ, ಕಬ್ಬಿಣಾಂಶ ಕಮ್ಮಿ ಇರೋದ್ರಿಂದ ಹಿಡಿದು, ಓಕೆ, ಆ ಒಂದು ಇದರಿಂದ ಹಿಡಿದು, ಆ ಒಂದು ಓರಿಂದ ಹಿಡಿದು ಜಾಸ್ತಿ ಇರೋ ತನಕ ಇಲ್ಲಿ ಉಲ್ಟಾ ಕೇಳ್ದ. ಏರಿಕೆ ಕ್ರಮ ಕೇಳ್ದ, ಇಳಿಕೆ ಕ್ರಮ ಅಲ್ಲದೆ ಏರಿಕೆ ಕ್ರಮ. ಹೇಳ್ತೀರಾ? ನೋಡಿ, ಯಾವಾಗ್ಲೂ ಕಬ್ಬಿಣ ಅಂದ ತಕ್ಷಣ ನಿಮ್ಗೆ ಹೈಯೆಸ್ಟ್ ಇರತಕ್ಕಂಥದ್ದು ಅಂಶ ಯಾವುದು ಅದರಲ್ಲಿ? ಕಾರ್ಬನ್ ಅಂಶ ಅಂತಂದ್ರೆ
ಮ್ಯಾಗ್ನೆಟ್ ಅನ್ಕೋಬೇಕು ನೀವು. ಮ್ಯಾಗ್ನೆಟ್ ಅಂಟ್ಕೊಂಡ್ಬಿಡುತ್ತೆ, ಅದೇ ಜಾಸ್ತಿ ಅಂದ್ರೆ ಮ್ಯಾಗ್ನೆಟೈಟ್ ಜಾಸ್ತಿ ಇದೆ ಅಂತ ಅರ್ಥ. ಅಂದ್ಬಿಟ್ಟು ಇಲ್ಲಿ ಮ್ಯಾಗ್ನೆಟೈಟ್ ಇದೆ, ಇಲ್ಲೂ ಇದೆ ಅಂದ್ಬಿಟ್ಟು ಇವೆರಡಲ್ಲಿ ಯಾವ್ದಾರ ಒಂದು ಟಿಕ್ ಹಾಕಿದ್ರೆ ತಪ್ಪಾಗತ್ತೆ. ಯಾಕಂದ್ರೆ ನಮಗೆ ಕೇಳಿರೋದು ಪ್ರಶ್ನೆ ಬೇರೆ, ಕಡಿಮೆ ದರ್ಜೆಯಿಂದ ಉನ್ನತ ದರ್ಜೆ. ಓಕೆ, ಲೋ ಗ್ರೇಡ್ ಟು ಹೈ ಗ್ರೇಡ್ ಕೇಳಿದ್ದಾನೆ. ಅಂದ್ರೆ ದಿಸ್ ವಿ ಶುಡ್ ಗೋ ಲೈಕ್ ದಿಸ್, ಲೋ ಗ್ರೇಡ್, ಹೈ ಗ್ರೇಡ್, ಹೈ ಗ್ರೇಡ್, ಹೈ ಗ್ರೇಡ್, ಈ ತರ ಹೋಗ್ಬೇಕು. ಸೊ ಲೋ ಗ್ರೇಡ್ ಯಾವುದು? ಸಿಡ್ರೈಟ್, ಆಮೇಲೆ ಲಿಮೋನೈಟ್, ಆಮೇಲೆ ಹೆಮಟೈಟ್, ಆಮೇಲೆ ಮ್ಯಾಗ್ನೆಟೈಟ್. ಅಗೇನ್ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಯ್ತು, ಸರ್ ನನಗೆ ಹೆಮಟೈಟ್ ಫಸ್ಟ್, ಲಿಮೋನೈಟ್ ಮೊದಲು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಬೇಡ, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು. ಹೈಯೆಸ್ಟ್ ಯಾವುದು ಒಳ್ಳೆ ಮೆಟೀರಿಯಲ್ ಅದಿರೋ ಮ್ಯಾಗ್ನೆಟೈಟ್. ಯಾಕಂದ್ರೆ ಮ್ಯಾಗ್ನೆಟ್ ಅನ್ಕೊಂಡ್ಬಿಡ್ಬೇಕು, ಅಂಟ್ಕೊಳ್ತು. ಮ್ಯಾಗ್ನೆಟ್ ಇಸ್ ದ ಹೈಯೆಸ್ಟ್ ಒನ್. ಓಕೆ, magnet is the highest one. So if magnet is the highest one, then I will remove here. Okay, magnet is the highest one ಅಂದ್ರೆ ಇಲ್ಲಿ ನಿಮಗೆ ಮ್ಯಾಗ್ನೆಟ್ ಲಾಸ್ಟ್ ಅಲ್ಲಿ ಬರಬೇಕು. ದಟ್ ಈಸ್ ದ ಹೈಯೆಸ್ಟ್ ಕಬ್ಬಿಣದ ಅಂಶ ಇರ್ತಕ್ಕಂಥದ್ದು. ಇರೋದು ಇದೊಂದೇ ಆಪ್ಷನ್. ನಿಮ್ಗೆ ಅದನ್ನೇ ಹೇಳದ್ ನಾನು. ಏನ್ ಹೇಳ್ತೀನಿ? ಆಪ್ಷನ್ಸ್ ಈಸಿ, ಒಂಚೂರು ಗೊತ್ತಿದ್ರೆ ಸಾಕು, ಒಂಚೂರು ಟಚ್ ಮಾಡ್ಕೊ, ಅದೇ ಸ್ಮಾರ್ಟ್ ಮೆಥಡ್ ಸ್ನೇಹಿತರೆ. ನಾವೆಲ್ಲ ನೆನ್ಪಿಟ್ಕೊಳ್ಕೊಳ್ಳಿ. ಏನಾದ್ರು ಒಂದು ಟಾಪಿಕ್ ಹೋಗ್ತೀರಾ, ಅದರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಂಬಿಡಿ. ಓಕೆ, ಅದರಲ್ಲಿ ಮೊದಲನೇದೋ ಕೊನೆಯದೋ ಅಥವಾ ಯಾವ್ದಾದ್ರು ಒಂದು ಇಸ್ವಿನ ಅಥವಾ ಯಾವ್ದಾದ್ರು ಒಂದು ಇತಿಹಾಸ ಬಂದ್ರೆ ಯಾವುದಾದ ಮೇಲೆ ಯಾವುದಾಗುತ್ತೆ ಅನ್ನೋದು, ಯಾವುದಾದ ಮೇಲೆ ಯಾವ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಘಟನೆಗಳು ನಡೆಯುತ್ತೆ, ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ಬೇಕು. ಏನೋ ಒಂದು ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದ್ದೇನೆ ಹೇಳ್ತಾ ಇರೋದು? ವೆರಿ ಇಂಪಾರ್ಟೆಂಟ್ ಸರ್. ಸೊ ಕಬ್ಬಿಣದ ನೋಡೋದಾದ್ರೆ ಕಬ್ಬಿಣಾಂಶ ಅಂತಕ್ಕಂಥ ಆ ಒಂದು ಅದಿರಗಳನ್ನ ನಾವು ಅದರಲ್ಲಿರ್ತಕ್ಕಂಥ ಕಬ್ಬಿಣಾಂಶ 72% ಇರೋದು ಉತ್ತಮ ದರ್ಜೆ ಮ್ಯಾಗ್ನೆಟೈಟ್ ಅಂತೀವಿ. 60-70% ಇರುತ್ತೆ ಹೆಮಟೈಟ್ ಅಂತೀವಿ. ಇದನ್ನ ಹೆಮಟೈಟ್ ನಾವು ಕೆಂಪು ಅದಿರು ಅಂತ ಕರಿತೀವಿ. ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಮ್ಯಾಗ್ನೆಟೈಟ್ ನಾವು ಕಪ್ಪು ಅದಿರು ಅಂತ ಕರಿತೀವಿ. ಯಾಕಂದ್ರೆ ಕಪ್ಪು ಜಾಸ್ತಿ ಆಗಿರುತ್ತೆ ಅಂದ್ರೆ ಅದ್ರ ಹೈ ಕಂಟೆಂಟ್ ಆಫ್ ಅದಿರು ಜಾಸ್ತಿ ಇರುತ್ತೆ. ಓಕೆ, ಮತ್ತೆ ಹಾಗೆ ನಮ್ಗೆ ಲಿಮೋನೈಟ್ ನ ಹಳದಿ ಅದಿರು ಒಂದ್ ಸ್ವಲ್ಪ ಕಂದು ಬಣ್ಣ ಹೊಂದಿರುತ್ತೆ. 40-60% ಅಷ್ಟೇ ಹೊಂದಿರುತ್ತೆ ಕಬ್ಬಿಣದ ಅಂಶ. ಎಲ್ಲೆಲ್ಲಿ ಸಿಗುತ್ತೆ ಇದು? ಹೆಮಟೈಟ್, ಮ್ಯಾಗ್ನೆಟೈಟ್ ಬಂದು ಗೋವಾ, ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ. ಹೆಮಟೈಟ್ ಮತ್ತೆ ಮ್ಯಾಗ್ನೆಟೈಟ್ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ ಸ್ನೇಹಿತರೆ. ಹೈ ಕ್ವಾಲಿಟಿ ಆಫ್. ಹಂಗಾಗಿ ನಾವು ಇದನ್ನ ಬರದ್ ಮಾಡಿದ್ವಿ. ಆಮೇಲೆ ಕುದುರೆ ಮುಖನ ಬರದ್ ಮಾಡಿದ್ವಿ. ಮತ್ತೆ ಆ ಕುದುರೆ ಮುಖನ ನಾವು ಒಂದು ಇದಾಗ ಘೋಷಣೆ ಮಾಡಿದ್ವಿ, ಕನ್ಸರ್ವೇಟಿವ್ ಏರಿಯಾ. ಹಾಗಾಗಿ ಅಲ್ಲಿ ಸ್ಟಾಪ್ ಆಯ್ತು. ಸೊ ಹಂಗೆ ಹೈ ಕ್ವಾಂಟಿಟಿ ಆಫ್ ಇರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇದ್ದು. ಅಂಡ್ ಅದು ಬಿಟ್ರೆ ನಿಮಗೆ ರಾಣಿಗಂಜ್, ಉತ್ತರಾಖಂಡ್, ಗರ್ವಾಲ್, ಉತ್ತರ ಪ್ರದೇಶ, ಅಲ್ಲೂ ಕೂಡ ನಿಮಗೆ ಲಿಮೋನೈಟ್ ಸಿಗುತ್ತೆ. ಅದಕ್ಕಿಂತ ತುಂಬಾ ಕಡಿಮೆ ಇರೋದು ಅಂತಂದ್ರೆ ಸುಣ್ಣದ ಅಂಶ ಹೆಚ್ಚಿರ್ತಕ್ಕಂಥದ್ದು ಸಿಡರೈಟ್. ಓಕೆ, ಕಬ್ಬಿಣದ ಕಾರ್ಬೊನೇಟ್ ಪ್ರಮಾಣ ಹೆಚ್ಚಿರುತ್ತೆ. 40-50% ಮಾತ್ರ ಇರುತ್ತೆ ಕಬ್ಬಿಣಾಂಶ. ಸೊ ನಾನು ಇಲ್ಲಿ ಮ್ಯಾಪಲ್ಲೂ ತೋರಿಸ್ಬಿಡ್ತೀನಿ ಎಲ್ಲೆಲ್ಲಿ ಏನೇನಿದೆ. ಕೇಳ್ತಾನೆ ನಿಮಗೆ, ರಾಣಿಗಂಜಲ್ಲಿದೆ, ಸುಂದರ್ಗಢಲ್ಲಿದೆ, ಬಾಲ್ಘಾಟ್ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ. ಓಕೆ, ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇವೆಲ್ಲ ಕೇಳ್ತಾನೆ. ಫೈನ್ ಸರ್, ಒಂದಷ್ಟು ಇಂಪಾರ್ಟೆಂಟ್ ನ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ಲೇಲಿಸ್ಟ್ ಲಿಂಕ್ ಮತ್ತೆ ನಾನು ನಿಮ್ಗೆ ಏನು ಹೇಳಿದೆ ಮ್ಯಾರಥಾನ್ ವಿಡಿಯೋಸ್ಗಳ ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಅಲ್ಲೂ ಕೂಡ ನಾನು ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.